ಇದು ಎಲ್ರಿಗೂ ಮಾಡೋಕ್ಕಿಷ್ಟ, ಆಸೆ ಇದೆ. ಆದರೆ ಅವರ ದೇಹದ ಶಕ್ತಿ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರ ದೇಹದ ಶಕ್ತಿಯಲ್ಲಿ ಸ್ವಲ್ಪ ಮಿತಿ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಹೌದು ಕೂಡ. ಅದನ್ನು ಮೀರಿ ಬೆಳೆಯೋರು ಮಾತ್ರ ಒಂದು ಸಾಹಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಮಾಜದಲ್ಲಿ ಬೆಳೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದನ್ನು ಮಾಡೋರು ಸೂಪರ್ ಹ್ಯೂಮನ್ ಅಂತ ಅನ್ನಿಸ್ಕೊಳ್ತಾರೆ. ಇವತ್ತಿನ ಈ ಫ್ಯಾಮಿಲಿ ಡಾಕ್ಟರ್ ಶೋನಲ್ಲಿ ನಾವು ನೋಡ್ತಾ ಇರೋದು ಸೂಪರ್ ಹ್ಯೂಮನ್ಸ್. ಇದನ್ನು ನಾವು ಆಚರಣೆಯಲ್ಲಿ ನೋಡಿದ್ದೀವಿ, ತಮಾಷೆಯಾಗಿ ನೋಡಿದ್ದೀವಿ, ಕುತೂಹಲದಿಂದ ನೋಡಿದ್ದೀವಿ. ಆದರೆ ಇವತ್ತು ಈ ಸಂಚಿಕೆಯಲ್ಲಿ, ಈ ಫ್ಯಾಮಿಲಿ ಡಾಕ್ಟರ್ ಶೋನಲ್ಲಿ ಇದನ್ನು ಒಂದು ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಅಂದರೆ ವೈದ್ಯಕೀಯ ದೃಷ್ಟಿಯಿಂದ ಈ ಸೂಪರ್ ಹ್ಯೂಮನ್ ಪವರ್ ಮತ್ತು ನಮ್ಮ ದೇಹದ ಶಕ್ತಿ, ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಫ್ಯಾಮಿಲಿ ಡಾಕ್ಟರ್. ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಫ್ಯಾಮಿಲಿ ಡಾಕ್ಟರ್ ಸೂಪರ್ ಹ್ಯೂಮನ್ ಶೋಗೆ ಡಾಕ್ಟರ್ಸ್ ಬಂದಿದ್ದಾರೆ. ವೆಲ್ಕಮ್ ಟು ದ ಶೋ. ಡಾಕ್ಟರ್ ಪ್ರೀತಿ, ಜನರಲ್ ಸೈಕಾಟ್ರಿಸ್ಟ್, ಡಾಕ್ಟರ್ ಶಶಿಧರ್, ಸೈಕಾಟ್ರಿಸ್ಟ್, ಡಾಕ್ಟರ್ ಪವನ್ ಕುಮಾರ್, ಫಿಸಿಷಿಯನ್, ಡಾಕ್ಟರ್ ರಮೇಶ್, ENT ಸರ್ಜನ್. ಒಬ್ಬ ಸಾಧಾರಣವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ನೀವು ಹೇಗೆ ನೋಡ್ತೀರಾ ಅಂತಂದರೆ, ಅವನ ದೇಹದ ಬಗ್ಗೆ, ಅವನ ಶಕ್ತಿ, ಅದ್ರ ಬಗ್ಗೆ ನಿಮ್ಮ ಮಾತುಗಳೇನು? ಹುಟ್ಟಿದಾಗಿಂದ ನಾವು ಅವನನ್ನು ಬೆಳವಣಿಗೆಯಲ್ಲಿ ನೋಡ್ಬೇಕಂದ್ರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಈ ಬೆಳವಣಿಗೆಯಲ್ಲಿ ನಾವು 4 ಅಂಶಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಗ್ರಾಸ್ ಮೋಟಾರ್ ಸ್ಕಿಲ್ಸ್, ಫೈನ್ ಮೋಟಾರ್ ಸ್ಕಿಲ್ಸ್, ಸ್ಪೀಚ್ ಮತ್ತು ಸೋಷಿಯಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಸೊ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಅಂತಂದರೆ ಉದಾಹರಣೆಗೆ ನಡೆಯೋದು, ಕೂತ್ಕೊಳ್ಳೋದು, ಎದ್ದೇಳೋದು, ಓಡಾಡೋವಂಥದ್ದು, ಇದು ಗ್ರಾಸ್ ಮೋಟಾರ್ ಸ್ಕಿಲ್ಸ್. ಇನ್ನು ಫೈನ್ ಮೋಟಾರ್ ಸ್ಕಿಲ್ಸ್ ಅಂತಂದರೆ ನಮ್ಮ ಕೈಗಳನ್ನು ಉಪಯೋಗಿಸ್ಕೊಂಡು ಸೂಕ್ಷ್ಮವಾದಂತಹ ಕೆಲಸಗಳನ್ನ ಮಾಡೋವಂತಹದ್ದು. ನಾವು ಉಳಿದಿದ್ದು ಸ್ಪೀಚ್ ಮತ್ತು ಕಮ್ಯುನಿಕೇಷನ್, ಸೋಷಿಯಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ನಾವು ಈಗೇನು ಈ ಸಂಚಿಕೆಯಲ್ಲಿ ನಾವು ನೋಡ್ತಾ ಇರುವಂಥದ್ದು ಬಹಳಷ್ಟು ಸಂಬಂಧಪಟ್ಟಿರೋದು ಈ ಫೈನ್ ಮೋಟಾರ್ ಸ್ಕಿಲ್ಸ್ ಮತ್ತು ಕೋಆರ್ಡಿನೇಷನ್ ಆಫ್ ದ ಮಸಲ್ಸ್. ನಿಮ್ಮ ಒಪಿನಿಯನ್ ಏನು? ಈಗ ಅದು ಒಬ್ಬೊಬ್ಬರಲ್ಲೂ ಒಂದೊಂದು ಥರ ಡಿಫ್ರೆಂಟ್ ಆಗಿ ಕೆಲಸ ಮಾಡುತ್ತೆ. ಈಗ ಅದರಲ್ಲಿ 2 ಥರ. ಒಂದು ಅವರ ದೇಹದಲ್ಲಿ ಕೆಲಸ ಮಾಡೋವಂಥದ್ದು ಇರ್ಬೋದು, ಇನ್ನೊಂದು ಏನಂದರೆ ಅವರು ಯಾವ ರೀತಿ ಅದನ್ನು ರೂಢಿಸ್ಕೋತಾರೆ ಅಂತ. ಹಾಗೇನೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ನಾವು ಉಪಯೋಗಿಸ್ತಾ ಇರೋದು 50%ಗಿಂತ ಕಮ್ಮಿನೇ. ಇನ್ನೂ ಅದರಲ್ಲಿ ಎಷ್ಟೋ ಶಕ್ತಿ ಅಡಗಿದೆ. ಈಗ ನೀವೇನು ಈ ಸೂಪರ್ ಹ್ಯೂಮನ್ಸ್ ಅಂತ ಹೇಳ್ತಾ ಇದ್ದೀರಾ, ಈ ಎಕ್ಸ್ಟ್ರಾಡಿನರಿ ಶಕ್ತಿ ಇರೋರು ಆ ಉಳಿದಿರೋ ಎಕ್ಸ್ಟ್ರಾ ಪರ್ಸೆಂಟನ್ನು ಬಳಸ್ಕೋತಾ ಇದ್ದಾರೆ. ಅದು ಎಲ್ಲರಿಂದನೂ ಸಾಧ್ಯ ಇಲ್ಲ. ನೀವು ನಿಮ್ಮ ದೇಹವನ್ನು ಹೇಗೆ ನೋಡ್ತೀರಾ? ನಿಮ್ಮಲ್ಲಿರುವಂತಹ ಶಕ್ತಿ ನಿಮ್ಮನ್ನು ಹೇಗೆ ಬಡಿದು ಎಬ್ಬಿಸುತ್ತೆ? ಅದು ನನ್ನ ಪ್ರಶ್ನೆ. ನನ್ನ ಹೆಸರು ಜ್ಯೋತಿರಾಜ್ ಅಂತ, ಅಲಿಯಾಸ್ ಕೋತಿರಾಜ್, ಚಿತ್ರದುರ್ಗದವನು ಮೂಲತಃ. ನಾನು ಒಬ್ಬ ಪ್ರೊಫೆಷ್ನಲ್ ಕ್ಲೈಂಬರ್. ಫಸ್ಟ್ ಟೈಮ್ ಸೂಸೈಡ್ಗೋಸ್ಕರ ನಾನು ಟ್ರೈ ಮಾಡಿದ್ದು. ಒಂದು ಬಂಡೆ ಹತ್ತಿದಾಗ ಜನ ನೋಡಿ ಚಪ್ಪಾಳೆ ಹೊಡೆದಕ್ಕೆ ಆ ಜನದಿಂದ ಆ ಚಪ್ಪಾಳಿಗೆ ಒಂದು ಬಲ ಸಿಕ್ತು. ಈ ಬಂಡೆ ಹತ್ತಿದ್ರೆ ಜನ ಚಪ್ಪಾಳೆ ಸಿಗುತ್ತೆ, ಜನಗಳ ಮನಸ್ಸಿನಲ್ಲಿ ನಾವು ಕೂರ್ತೀವಿ ಅನ್ನೋ ಒಂದು ಭಾವನೆ ಇತ್ತು. ಈಗ 1 ಗಂಟೆ ಮನೆಯಾಗ ಕೂತ್ಕೋಬೇಕಂದ್ರೆ ಬೇಜಾರಾಗುತ್ತೆ. ನೀವು ನಂಬ್ತರ ಇಡ್ತಿರೋ ಗೊತ್ತಿಲ್ಲ, 29 ಫ್ರ್ಯಾಕ್ಚರ್ ಆಯಿತು, 11 ಆಪ್ರೇಷನ್, 4 ರಾಡ್ ಅದಾವೆ ಮೈಯಲ್ಲಿ. ಈಗಲೂ ಕೈ ತೋರಿಸಿ, ನಿಮ್ಮದು ಕೈ ತೋರಿಸಿ. ನಿಮ್ಮ ಥರ ಸ್ಟ್ರೈಟ್ ಆಗಲ್ಲ, ನಿಮ್ಮ ಥರ ನಿಮ್ಮ ಥರ ನಾನು ಹಿಡಿದು ಮುಂಚೆ ಸ್ಟ್ರೈಟ್ ಆಗೋದು, ಈಗ ಸ್ಟ್ರೈಟ್ ಆಗಲ್ಲ ಅಂತ ಹೌದು. ಯಾರನ್ನಾರು ಡಾಕ್ಟರ್ ಒಬ್ರು ಬರ್ತೀರಾ? ಪ್ಲೀಸ್ ಕಮ್. ಎಸ್. ಈಗ ನೋಡಿ, ಕೈಗಳನ್ನು ಬಳಸ್ಕೊಂಡು ಬಂಡೆಯನ್ನು ಸರಸರ ಅಂತ ಹತ್ತುತ್ತಾರೆ ಅವರು. ಸಾಧಾರಣ ಕೈಗೂ ಈ ಕೈಗೂ ನಿಮಗೆ ಡಿಫ್ರೆನ್ಸ್ ಕಾಣುತ್ತಾ? ಹೌದು, ಸಾಕಷ್ಟು. ಈಗ ನಮ್ಮ ಕೈಗಳು ಅಥವಾ ಜನರಲ್ ಆಗಿ ನಾವೇನು ಕೈಗಳು ನೋಡ್ತೀವಿ ತುಂಬ ಸಾಫ್ಟ್ ಇರುತ್ತೆ, ಆಯಿತಾ, ಸ್ವಲ್ಪ ರಫ್ನೆಸ್ ಇರುತ್ತೆ ಅಷ್ಟೇ. ಈಗ ಇವ್ರ ಕೈಗಳು ನೋಡಿದ್ರೆ ಪೂರಾ ರಫ್ ಆಗಿಬಿಟ್ಟಿವೆ. ಇವು ಮೋಸ್ಟ್ಲಿ ಆ ಬಂಡೆಗಳು ಅಥವಾ ಕಲ್ಲನ್ನು
ಹತ್ತಿ ಹಿಡಿದು ಆ ಥರ ಆಗಿದೆ, ಹಾಗೂ ತುಂಬ ಡ್ಯಾಮೇಜ್ ಕೂಡ ಆಗಿದೆ. ಅಂದ್ರೆ ಇದಕ್ಕಿಂತ ತುಂಬಾ ಡ್ಯಾಮೇಜ್ ಆಗಿರೋ ಕೈಗಳು ಇರುತ್ತೆ, ಏನು ಹಿಡಿಯಕ್ಕಾಗಲ್ಲ. ಆದ್ರೆ ಇವ್ರಿಗೆ ಇನ್ನೂ ಬಂಡೆ ಹಿಡಿದು ಆ ಶಕ್ತಿ, ಇಡೀ ದೇಹದ ಶಕ್ತಿನ ಕೈ ಮೇಲೆ ಹಾಕಿ ಮೇಲೆ ಹತ್ತಕ್ ಆಗ್ತಾ ಇದೆಯಲ್ಲ. ಆದ್ರೆ ಇವ್ರಿಗೆ ಏನಂದ್ರೆ ಅದನ್ನ ಹಿಡ್ಕೊಂಡು ಅದನ್ನ ಹತ್ತಿ ಅದು ಅವ್ರಿಗೆ ಡಿಫಾರ್ಮಿಟಿ ಆಗಿದೆ ಹೊರತು ಇವ್ರಿಗೆ ಅದು ಬೇರೆ ತರ ಡ್ಯಾಮೇಜ್ ಆಗಿಲ್ಲ. ಮೋಸ್ಟ್ಲಿ ಇವ್ರು ಏನು ಹೇಳಿದಾರೆ, ಬಿದ್ದು ಈಗ ಫ್ರಾಕ್ಚರ್ ಆಗಿ ರಾಡ್ಗಳು ಹಾಕಿರೋದೆಲ್ಲ ಅದು ಮೋಸ್ಟ್ಲಿ ಬಿದ್ದು ಆಗಿರುತ್ತೆ ಹೊರತು ಬಟ್ ಕೈಗಳಿಗೆ ಏನು ಆಗಿದೆ. ಈಗ ನಿಮ್ಮ ಕೈ ಕೊಡಿ ಒಂದು ನಿಮಿಷ. ನಾನು ಹಿಡಿಯೋದಕ್ಕೂ ಮನುಷ್ಯ ಹಿಡಿಯೋದಕ್ಕೂ ತುಂಬಾ ಫೀಲ್ ಅನ್ಸುತ್ತೆ ನಿಮಗೆ. ನಾನೇ ಬಿಡ್ಬೇಕು, ನಿಮ್ಮನ್ನ ನೀವು ಬಿಡಕ್ ಯಾರೇ ಆದ್ರೂ ಆರಾಮ್ ಎಳೆದು ಬಿಡ್ಕಿ ತುಂಬಾ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅದನ್ನು ನಾವು ಇದು ಮಾಡ್ಕೊಂಡು ನಮ್ಮಲ್ಲಿ ಬಂದಿದ್ದು ಏನಂತ ಅಂತಂದರೆ, ನಮ್ಮ ಹೊಲ ಇದ್ದಾಗ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಗಂಟೆ ಮನೆಗೆ ಬರ್ತಿರಲಿಲ್ಲ. ಬೆಳಗ್ಗೆ ಮುದ್ದೆ ತಿನ್ಕ ಹೋದ್ರಿಂದ ಸಾಯಂಕಾಲನೇ ಸೆಂಟ್ರಲ್ ಬಂದರೆ ಹೊಡೆಯೋರು. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ಹೊಟ್ಟೆ ಸಿತಾಯಿತು. ಆವಾಗ ತೆಂಗಿನ ಮರ ಅದು ಇದು ಮಾಡ್ತಿದ್ವಿ. ಕಲ್ಲೆ ತಾಕಿದ್ರೆ ಕಾಯಿ ಹೊಡೆದೋಗ್ತಿತ್ತು, ಮಣ್ಣಾಗ್ತಿತ್ತು, ನೀರು ಸಿಗ್ತಿರಲಿಲ್ಲ, ಕಾಯಿ ಸಿಗ್ತಿರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ನೋಡ್ತಾ ಇದ್ವಿ ಕೋತಿಗಳು ಏನು ಮಾಡ್ತಿದ್ವಿ, ಎಲ್ಲ ಕಿತ್ತು ಹಲ್ಲಲ್ಲೇ ಕಿತ್ತು ಎಳ್ನೀರೆಲ್ಲ ಕುಡಿತಿದ್ವು. ನಾವು ಇದೇ ಥರ ಟ್ರೈ ಮಾಡ್ಬೋದು ಅಂದ್ಬಿಟ್ಟು ಏನು ಮಾಡಿದ್ವಿ, ಆವಾಗ ಒಂದು ತೆಂಗಿನಕಾಯಿ ಕಲ್ಲಲ್ಲಿ ಹೊಡೆದು ತೆಂಗಿನಕಾಯಿ ಬಿಡಿಸ್ಕೊಂಡ್ವಿ. ಆವಾಗ ಟ್ರೈ ಮಾಡಿದ್ವಿ, ಆ ಕೋತಿ ಹೆಂಗೆ ಕೀಳ್ತಿ ಯಾವ ಥರ ಕೀಳ್ತಿ ಅಂದ್ರೆ ಅದೇ ಥರ ಕಿತ್ತು ನಾವು ಇದು ಮಾಡಿ ಕಾಯಿ ಇದು ಮಾಡ್ಕೊಂಡು ಹೊಡ್ಕೊಂಡು ತಿಂದ್ವಿ. ಅದೇ ನಮಗೆ ಬರ್ತಾ ಒಂದು 20 ವರ್ಷದಿಂದ ನಮಗೆ ಅದೇ ಪ್ರಾಕ್ಟೀಸ್ ಆಯಿತು. ಆಮೇಲೆ ಏನು ಮಾಡ್ತೀರಾ ಈಗ ನೀವು? ನಾವು ಅದನ್ನೇ ಮಾಡ್ತೀವಿ. ನಾವು ಮಾಡಿ ತೋರಿಸ್ತೀರಾ? ತೋರಿಸ್ತೀನಿ, ಬನ್ನಿ. ಮತ್ತೆ ಓಕೆ, ಇಡೀ ತೆಂಗಿನಕಾಯಿ ತಗೊಂಡ್ಬಂದಿದ್ದಾರೆ ಇವರು. ಇದನ್ನೀಗ ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಹಲ್ಲಲ್ಲಿ ಇದನ್ನ ತೆಗಿತಾರೆ, ಈ ಇಡೀ ಸಿಪ್ಪೆಯನ್ನ. ನಾವೆಲ್ಲರೂ ಅತ್ಯಂತ ಕುತೂಹಲದಿಂದ ನೋಡುವಂತ ಒಂದು ಕ್ಷಣ ಬಂತು. ನೋಡಿದ್ರ ಎಷ್ಟು ಚೆನ್ನಾಗಿ ತೆಗೆದ್ರು. ಒಂದ್ಸಲ ನಂಗೆ ಆಸೆ ಆಗ್ತಿದೆ, ನಿಮ್ಮ ಹಲ್ಲನ್ನು ಒಂದ್ಸಲ ಚೆನ್ನಾಗಿ ಒಂದು ದೊಡ್ಡ ಸ್ಮೈಲ್ ಮೂಲಕ ತೋರಿಸ್ಬಿಡಿ ನೋಡೋಣ. ತೋರಿಸಿ, ಶಕ್ತಿ ಇರೋ ಹಲ್ಲದು. ಮಾಡ್ಬೇಕು. ಹೇಗೆ ಇವರು ಇದನ್ನ ಮಾಡೋಕ್ಕಾಯ್ತು ಅಂತ, ಹಲ್ಲಿಗೆ ಇಷ್ಟೊಂದು ಶಕ್ತಿ ಅಂತಂದ್ರೆ ಇಡೀ ಮುಖದ ಮಸಲ್ಸ್ ಏನಿದೆ ಅದನ್ನು ಅವರು ಹಲ್ಲಿನ ಮೂಲಕ ಹಾಕಿ ಇದನ್ನ, ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್. ಈ ಶಕ್ತಿ ಇವ್ರಿಗೆ ಹೇಗೆ ಬಂತು ಅಂತ? ದೇವರು ಬಹಳ ಉದಾರ. ಆ ಲೆಕ್ಕದಲ್ಲಿ ನೋಡಿದ್ರೆ ಸಾಕಷ್ಟು ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಚಾನಲೈಸ್ ಮಾಡಿ ಉಪಯೋಗಿಸ್ಕೊಂಡಾಗ ಈ ರೀತಿಯಾದ ಎಬಿಲಿಟೀಸ್ ಬರುತ್ತೆ. ಯಾಕಂದರೆ ನಮ್ಮ ಮೆಡಿಕಲ್ ಸೈನ್ಸ್ನಲ್ಲಿ ನಾವು ಹೇಳೋ ಪ್ರಕಾರದಲ್ಲಿ ನಮ್ಮ ದೇಹದಲ್ಲಿನ ಚಲನೆಗಳು ಆ ಚಲನೆ ಆಗುವಂಥ ಭಾಗದಲ್ಲಿ ನಿರ್ಧಾರ ಆಗೋದಿಲ್ಲ, ಬದಲಿಗೆ ಮನಸ್ಸಲ್ಲಿ, ಮೆದುಳಲ್ಲಿ ನಿರ್ಧಾರ ಆಗುತ್ತೆ ಅಂತ. ಈವನ್ ಈ ಕೂಲ್ ಡ್ರಿಂಕ್ಸ್ನ ಕ್ಯಾಪ್ ಇದೆಯಲ್ಲ, ಅದನ್ನು ಕೂಡ ನಾವು ಹಲ್ಲಲ್ಲಿ ತೆಗಿಬಾರ್ದು ಅಂತಂದರೆ ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಸೊ ಹೀಗಿರುವಾಗ ಇಷ್ಟು ಒಂದು ಬಲಶಾಲಿಯಾಗಿ ಹಲ್ಲುಗಳನ್ನು ಬಳಸ್ಕೊಳ್ಳೋದು ಅದು ಸರಿನಾ ತಪ್ಪಾ ಅಂತ? ಪ್ರತಿಯೊಂದು ಸರಿ ಮಾಡಬೇಕಾದ್ರೂ ತದೇಕ ಚಿತ್ತದಿಂದ ಗಮನ ಇಟ್ಕೊಂಡು ಆ ಒಂದು ಸ್ಕಿಲ್ಸ್ ನ್ಯಾಕ್ನಲ್ಲಿ ಮಾಡ್ತಾ ಇದ್ದಾಗ ಪ್ರಾಯಶಃ ಅವ್ರ ತೊಂದರೆ ಆಗಲಿಕ್ಕಿಲ್ಲ. ಸ್ವಲ್ಪ ಅಜಾಗೃತಿ ಯಾವುದಾದ್ರೂ ವಹಿಸಿದ್ರೆ ಆ ಸಂದರ್ಭದಲ್ಲಿ ಅವ್ರಿಗೆ ನೋವಾಗಂತ ಸಾಧ್ಯತೆ ಇದೆ. ಅವರನ್ನೇ ಕೇಳೋಣ. ಈಗ ನೀವು ನಮಗೊಂದು ಹೆಲ್ತ್ ಟಿಪ್ಸ್ ಕೊಡಬೇಕು, ಆ ಥರ ಏನಾದರೂ ಮಾಡ್ಕೊಳ್ದೆ ಹಲ್ಲನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಕ್ಕೆ ನೀವು ಏನು ಮಾಡ್ತೀರಾ ಅಂತ? ನಮ್ಮ ಹಳ್ಳಿ ಕಡೆ ಅಂತೂ ಈ ಪೇಸ್ಟ್ ಬ್ರಷ್ ಅಂತೂ ಇರಲಿಲ್ಲ, ಹಿಜ್ಜಲಿರ್ತು. ನಮ್ಮ ತಾತ ಏನು ಮಾಡ್ತಿದ್ರು, ಹಲ್ಲು ಗಟ್ಟಿ ಆಗೋಕ್ಕೆ ಮತ್ತು ಹಲ್ಲಲ್ಲಿ ರಕ್ತ ಬರಬಾರ್ದು, ಹೊಸಡು ಗಟ್ಟಿ ಇರಬೇಕು ಅಂತ ಗರಿಕೆ ಹುಲ್ಲನ್ನ ತಿನ್ನಿಸ್ತಾ ಇದ್ರು. ಗರಿಕೆ ಹುಲ್ಲನ್ನ ಹಗದ್ಬಿಟ್ಟು ಉಗಿಬೇಕು ಬೆಳಗ್ಗೆ ಹೊತ್ತು. ಇದು ಹೇಳಿದ್ರೆ ಟೆಕ್ನಿಕ್. ಇದು ಅಂದರೆ ಏನು ಗೊತ್ತಾ, ನಾವು ಅಲ್ಲಲ್ಲಿ ಇದು ನಿಮಗೆ ಮಾರ್ಕ್ ಕಾಣ್ತಿರ್ಬೋದು ನಿಮಗೆ, ನನ್ನ ಹಲ್ಲು ಹಿಡಿದಿರೋದು. ಈ ಹಲ್ಲು ಗ್ರಿಪ್ ಹಿಡ್ಕೊಂಡ್ರೆ ಬೇಕಾದ್ರೆ ಯಾರಾದ್ರೂ ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನು ಹಲ್ಲು ಹಿಡ್ಕೊತೀನಿ, ಬೇಕಾದ್ರೆ ನಾನು ಅವ್ರು ಹಿಂಗೆ ಹಿಡ್ಕೊಂಡು ಬಲವಾಗಿರೋರು ನನ್ನ ವೆಯ್ಟ್ನ ಬೇಕಾದ್ರೆ ತೂಕ ಎತ್ಬೋದು ಅವರು. ಅದನ್ನು ಇದನ್ನು ಮಾತ್ರ ನಾನು ಬಿಡಲ್ಲ. ಆ ರೀತಿ ಏನಾಯ್ತು. ಆಮೇಲೆ ಇನ್ನೊಂದು ನನಗೇನಾಗುತ್ತೆ ಅಂದರೆ, ಕೆಲವರು ನಿಂಬೆಹಣ್ಣು, ಖಾಲಿ ನಿಂಬೆಹಣ್ಣು ತಿಂದರೆ ಹುಳಿ ಬರುತ್ತೆ. ನಾನು ಹೀಗೆ ನಿಂಬೆಹಣ್ಣು ಎಷ್ಟು ಬೇಕಾದ್ರೂ ಕೊಡಿ, ನೀವು ಮುಂದೆ ತಿಂದು ತೋರಿಸ್ತೀನಿ. ನೋಡಿ ಮೇಡಮ್, ನಿಂಬೆಹಣ್ಣು ಚೆಕ್ ಮಾಡಿ, ಅವ್ರು ಮಾಡಿಲ್ಲ. ಹಾಗೆ ಹೋಯ್ತು. ಹುಳಿ ಅಂತ ಅನ್ಸ್ಲಿಲ್ವಾ ನಿಮ್ಗೆ? ಹುಳಿ ನಾಲ್ಗೆ ಗೊತ್ತಾಗುತ್ತೆ, ಅಲ್ಲಿಗೆ ಯಾವುದೇ ತರ ಈ ಜುಮ್ ಸೆನ್ಸಿಟಿವ್ ಫೀಲಿಂಗ್ ಬರಲ್ಲ. ಓಕೆ, ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮ್ಮಲ್ಲಿ ನೀವು ಹೇಗೆ ನಿಮ್ಮ ದೇಹವನ್ನು ಹೇಗೆ ನೋಡ್ತೀರಾ ಮತ್ತು ನಿಮ್ಮ ಶಕ್ತಿಯನ್ನು ಹೇಗೆ ಬಡಿದೆಬ್ಬಿಸ್ತೀರಾ? ನಾನು ಕಾರ್ತಿಕ್ ಎಸ್ ಕಟೀಲ್ ಅಂತೇಳಿ ಮಂಗಳೂರಿಂದ ಬಂದಿರೋದು. ಕರಾಟೆಯಲ್ಲಿ ಸೇರುವಾಗ ನನಗೇನೂ ಗೊತ್ತಿರಲಿಲ್ಲ. ನನಗೆ ಅವರನ್ನೆಲ್ಲ ನೋಡುವಾಗ ಭಯ ಆಗ್ತಿತ್ತು, ಯಾಕಂದರೆ ಅಲ್ಲಿ ಹೊಟ್ಟೆದ ಎಕ್ಸಸೈಸ್ ಎಲ್ಲ ಇರ್ತಿತ್ತು, ಯಾರೋ ಬಂದು ಹಾರಿಸ್ತಾ ಇದ್ರು, ಸ್ಟಮಕ್ ಸೀಸನಿಂಗ್ ಎಲ್ಲ ನನಗೆ ಗೊತ್ತಿರಲಿಲ್ಲ. ಬಟ್ 5th ಸ್ಟ್ಯಾಂಡರ್ಡಲ್ಲಿ ಏನಾಯ್ತು ಅಂದರೆ, ನಾನು ಫಸ್ಟ್ ಸ್ಟೇಜ್ ಮೆಟ್ಲು ಹತ್ತಿದೆ ಈ ಮಾರ್ಷಲ್ ಆರ್ಟ್ಸ್ ಪ್ರದರ್ಶನ ಕೊಡಲಿಕ್ಕೆ. ಆ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ನಿನಗೆ ಫ್ಲೆಕ್ಸಿಬಿಲಿಟಿ ಇದೆ, ಸೊ ತಲೆ ಮೇಲೆ ಪಾಟ್ ಇಟ್ಟು ನೀನು ಸ್ಪಿನ್ ಕಿಕ್ಕಲ್ಲಿ ಹೊಡಿ, ಸ್ಟ್ರೈಟ್ ಅಲ್ಲ ಸ್ಪಿನ್ ಕಿಕ್ಕಲ್ಲಿ ಹೊಡಿ ಅಂತೇಳಿ ಹೊಡಿಲಿಕ್ಕೆ ಹೇಳಿದ್ರು. ಸೊ ಪ್ರಾಕ್ಟೀಸ್
ಮಾಡಿ 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 ಆ ಸ್ಪಿನ್ ಕಿಕ್ ಬಂತು. ಸೊ ಅದನ್ನು ನಾನು ಪ್ರದರ್ಶನ ಕೊಟ್ಟೆ. ಆವತ್ತು ನನಗೆ ಯಾವ ರೀತಿ ಆಡಿಯನ್ಸ್ ರೆಸ್ಪಾನ್ಸ್ ಸಿಕ್ಕಿತ್ತಂದರೆ ಅದು ನನಗೆ ಮತ್ತೆ ಉತ್ತೇಜನೆ ಕೊಟ್ಟಿದ್ದು ಮುಂದೋಗ್ಲಿಕ್ಕೆ. ನಮ್ಮ ಹೆಸರು ಬೈಕ್ ರಾಮು, ತಮಿಳ್ನಾಡಲ್ಲಿ ಬಂದಿದ್ದರು. ನಾನು ಒಂದು ಬ್ಲೇಡ್ ಕಂಡಲೆ ಹಾಕಿ ಬಟ್ಟೆ ಕಟ್ಟಿ ಬಾಳೆಕಾಯಿ ಕಟ್ ಮಾಡಿ. ಓಕೆ ಓಕೆ, ಬಂದು ಮಾಡಿ ತೋರಿಸಿದ್ರೆ ಅದು ಗೊತ್ತಾಗುತ್ತೆ ಏನು ಅಂತ ಅಲ್ವಾ? ಹೊಸ ಬ್ಲೇಡ್ ಕೊಟ್ಟಿದ್ದೀರಾ? ಮೊದಲೇ ಹೇಳ್ತಾ ಇದ್ದೀನಿ, ಕೇರ್ಫುಲ್. ಓಕೆ, ಬ್ಲೇಡನ್ನು ಅದೇ ಪೊಸಿಷನಲ್ಲಿಟ್ಟು ನಿಜವಾಗ್ಲೂ ತುಂಬ ಒಂಥರ ಮೈ ನವಿರೇಳಿಸುವಂಥ ಪರ್ಫಾರ್ಮೆನ್ಸ್ ಕೊಟ್ರಿ. ನಿಮ್ಮ ಜೊತೆ ಇಲ್ಲಿ ಮಲಗಿದ್ರಲ್ಲ, ನಿಮಗೂ ಕೂಡ ಒಂದು ದೊಡ್ಡ ಕ್ಲಾಪ್ಸ್ ಕೊಡಬೇಕು. ಯಾವ ಧೈರ್ಯದ ಮೇಲೆ ಅವ್ರು ಮಲ್ಕೊಂಡ್ರ ಆ ಪುಟಾಣಿ ಹುಡುಗ ಕೂಡ ಅಲ್ಲ. ಕಣ್ಣು ಮುಚ್ಕೊಂಡ್ರೆ ಏನೂ ಕಾಣೋದಿಲ್ಲ, ಆದರೆ ನಿಮಗೆ ಅದು ಹೇಗೆ ಕಾಣುತ್ತೆ, ಹೇಗೆ ಮಾಡ್ತೀರಾ? இது வந்து சிலம்பம்க்கு உண்டான ஸ்டெப்புங்க. ಅಡಿ வெச்சிக்கிட்டு போனாಕ நம்ம எதையும் வந்து ಸಿಲಂಬಂல பண்ணலாம். ಇದು ಬಂದು ಕೋಲಾಟದಲ್ಲೇ ಇರೋಂಥ ಒಂದು ವಿದ್ಯೆ ಅಂತೆ. ಹೆಜ್ಜೆ ಇಟ್ಕೊಂಡು ಆ ಹೆಜ್ಜೆಯನ್ನು ಅಡಿ ಲೆಕ್ಕನ ನೋಡಿಕೊಂಡು ಅದರಲ್ಲೇ ಮೂವ್ ಮಾಡ್ಕೊಂಡು ಮಾಡೋಕ್ಕಾದರೆ ಮಾತ್ರ ಸಾಧ್ಯ. ಬೇರೆ ಥರ ಒಂದು ಹೆಜ್ಜೆ 1 ಇಂಚ್ ಮುಂದೆ ಹೆಚ್ಚು ಕಮ್ಮಿ ಹೋದ್ರೂ ಪ್ರಾಬ್ಲಮ್ ಆಗುತ್ತೆ. ಇದರಲ್ಲಿ ಚೇಂಜ್ ಆಗಿಬಿಡುತ್ತೆ. ಕಣ್ಣು ಮುಚ್ಕೊಂಡಾಗ ನಿಮ್ಗೆ ಯಾವ್ದು ಕಣ್ಣಾಗಿರುತ್ತೆ? ಮೈಂಡಲ್ಲಿ ಮಾತ್ರ ಕಂಟ್ರೋಲ್ ಆಗಿರ್ತಾರೆ. ಅದೇ ಅವ್ರ ಕಣ್ಣು. அது 4 பேருடைய பொசிஷன். அந்த பொசிஷனை என்னுடைய மைண்டுக்கு நான் ஃபஸ்ட்டு வாங்கிக்குவேன். அதுவும் இல்லாமல் அந்த ஸ்டெப்பு ಮೂವ್ಮೆಂಟ್ல ನಾನು ಅದು ಒಂದು ಕಂಪ್ಲೀಟ್ பண்ணுவேன். ಸ್ಟೆಪ್ಪಲ್ಲಿ ಅವ್ರು ನೋಡ್ಕೊತಾರಂತೆ, ಅದೇ ಸ್ಟೆಪ್ಪಲ್ಲಿ ಅವ್ರು ಕಂಪ್ಲೀಟ್ ಮಾಡ್ತಾರಂತೆ. ಇದು ಕೂಡ ದೇವ್ರು ಕೊಟ್ಟ ಶಕ್ತಿ ಅಂತ ನಾವು ಹೇಳ್ಬೋದಾ? ನಮ್ಮಲ್ಲಿ ಈಗ 5ನೇ ಕ್ಲಾಸು 8ನೇ ಕ್ಲಾಸ್ ಪಾಠದಲ್ಲಿ ಬಯಾಲಜಿನಲ್ಲಿ ಹೇಳ್ಕೊಡ್ತಾರೆ. ಮೆದುಳಿಂದ 3 ಭಾಗ ಇರುತ್ತೆ, ಸೆರೆಬ್ರಮ್, ಸೆರೆಬೆಲಮ್ ಮತ್ತು ಮೆಡುಲಾ ಒಬ್ಲಾಂಗೇಟ ಅಂತ. ಇದು ಸೆರೆಬೆಲಮ್ ಅನ್ನೋ ಒಂದು ಮೆದುಳಿನ ಭಾಗದ ಇದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ನಾವು ಕಣ್ಣು ಮುಚ್ಕೊಂಡು ಕತ್ಲೆನಲ್ಲಿ ಬಾತ್ರೂಮ್ ಬಾಗಿಲು ತೆಗಿತೀವಿ ರಾತ್ರಿ ಹೊತ್ತು. ನಮಗೆ ಗೊತ್ತಿರುತ್ತೆ ಎಷ್ಟು ಹೆಜ್ಜೆ ಹಾಕಬೇಕು, ಬಾತ್ರೂಮ್ಗೆ ಹೋಗ್ಬೇಕು, ಬಾಗಿಲು ತೆಗಿಯೋದಕ್ಕೆ. ಇದು ಇವರು ಅವರ ಸೆರೆಬೆಲಮ್ನ ಟ್ರೈನ್ ಮಾಡ್ಕೊಂಡಿದ್ದಾರೆ. ಒಂದು ಕತ್ತಿ ಎಷ್ಟು ಅವರು ಬಲ ಕೊಡಬೇಕು ಮತ್ತೆ ಎಷ್ಟು ಹೆಜ್ಜೆ ಹಾಕಬೇಕು ಆ ಬಾಳೆಹಣ್ಣು ತನಕ ಹೋಗೋದಕ್ಕೆ. ಇದು ಅವರು ತುಂಬಾ ಪರಿಶ್ರಮ ಪಟ್ಟು ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾವು ಮಾಡ್ತೀವಿ, ಬಟ್ ನಾವು ಅವರಷ್ಟು ಪರಿಶ್ರಮ ಪಡೋದಿಲ್ಲ. ಮೇಡಮ್, ಇದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಮೈಂಡು ಬಾಡಿ ಒಂದೇ ಸಲ ಕರೆಕ್ಟಾಗಿ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ನಿಮಗೆ ನಿಜವಾಗ್ಲೂ ಆಲ್ ದ ಬೆಸ್ಟ್ ಅಗೇನ್. ಮತ್ತೆ ಅದೇ ಪ್ರಶ್ನೆ, ಮುಂದೆ ಯಾರು ಉತ್ತರ ಕೊಡ್ತೀರಾ? ನಿಮ್ಮ ದೇಹವನ್ನು ಹೇಗೆ ನೋಡ್ತೀರಾ? ನಿಮ್ಮ ಶಕ್ತಿಯನ್ನು ನೀವು ಹೇಗೆ ಬಡಿದೆಬ್ಬಿಸ್ತೀರಾ? ಅವರು ಒಂದು ವಯರನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವರೊಂದು ಸಾಧನೆಯನ್ನು ಇದೀಗ ಮಾಡಿ ತೋರಿಸ್ತಾರೆ. ಮೈಕ್ ಕೊಡಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇದು ಜೀವಕ್ಕೆ ಅಪಾಯ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ತೀರಾ ಮಾಡಿ ತೋರಿಸಿ. ನಿಮ್ಮ ಹತ್ರ ಬರ್ತಾ ಇದ್ದೀನಿ ENT ಸರ್ಜನ್. ಇದು ಹೇಗೆ ಸಾಧ್ಯ? ಐ ಮೀನ್ ಎಂಥ ಒಂದು ಸೂಕ್ಷ್ಮವಾದ ಅಂಗ ನಮ್ಮ ಮೂಗು ಅನ್ನುವಂಥದ್ದು. ಆ್ಯಂಡ್ ಮೂಗು ಮತ್ತು ಕಿವಿಗೆ ಮತ್ತು ನಮ್ಮ ಗಂಟ್ಲಿಗೆ ಎಂಥ ಕನೆಕ್ಷನ್ ಇದೆ. ಇಷ್ಟು ರಿಸ್ಕಿ ಆಗಿರುವಂತಹ ಒಂದು ಆರ್ಟನ್ನ ಇವ್ರು ಮಾಡ್ತಾರಲ್ಲ. ನಾವು ಇದನ್ನ ಕಲಿಯೋದಕ್ಕೆ, ಇದೇ ಆರ್ಟ್ನ ಕಲಿಯೋದಕ್ಕೆ ಬಹುಶಃ 3-4 ವರ್ಷ ಕಷ್ಟಪಡ್ತೀವಿ ಬೇರೆಯವ್ರ ಮೂಗಲ್ಲಿ ಹಾಕೋದಕ್ಕೆ.
ಅಂಡರ್ ಲೋಕಲ್ ಅನಸ್ತೀಸಿಯಾ. ಕರೆಕ್ಟ್ ಕರೆಕ್ಟ್ ಅಬ್ಸಲ್ಯೂಟ್ಲಿ. ಅವರು ಅವರದೇ ದೇಹದಲ್ಲಿ ವಿತೌಟ್ ಅನಸ್ತೀಸಿಯಾ ಹಿ ಇಸ್ ಡೂಯಿಂಗ್ ಇಟ್. ಈಗ ಇದರಲ್ಲಿ 2 ಫ್ಯಾಕ್ಟರ್ಸ್ ಇದೆ. ಮೂಗು ಮತ್ತೆ ಮೂಗ ಹಿಂಭಾಗದ ಜಾಗ ನೇಸೋಫ್ಯಾರಿಂಗ್ಸ್ ಅನ್ನೋದನ್ನ ಅವರು ಅದರ ನ್ಯಾಚುರಲ್ ಆಗಿರುವಂಥ ಕರ್ವೇಚರ್ ಅಥವಾ ನ್ಯಾಚುರಲ್ ರೂಟ್ನ ಬಳಸ್ಕೊಂಡಿದ್ದಾರೆ. ನಂದೊಂದು ಪ್ರಶ್ನೆ ಇದೆ ಇಲ್ಲಿ, ಇವರ ಮೂಗಿನ ರಚನೆಯಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ ಅಂತ? ಮೂಗಿನ ರಚನೆಯಲ್ಲಿ ಅವ್ರಿಗೆ ತುಂಬ ಇದು ವ್ಯತ್ಯಾಸ ಏನಿರೋದಿಲ್ಲ. ಏನಂದರೆ ಅವರಲ್ಲಿ ಮೂಗಲ್ಲಿ ಡಿವಿಯೇಷನ್ಸ್ಗಳು, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್. ಚೆಕ್ ಅಂಡ್ ಸಿ ವೆದರ್ ದೇರ್ ಇಸ್ ಡಿವಿಯೇಷನ್. ಸುಮ್ಮನೆ ನೋಡೋಕೆ ಸಾಧ್ಯ? ನಿಮ್ಗೆ ಏನಾದರೂ ವಿಶೇಷತೆಗಳು ಕಾಣುತ್ತಾ ಅಂತ? ಏನು ವಿಶೇಷತೆ ಅಂತದ್ದೇನೂ ಇಲ್ಲ. ಈಸ್ ಅ ಹೆಲ್ತಿ ಪರ್ಸನ್. ಈಸ್ ಅ ಹೆಲ್ತಿ ಪರ್ಸನ್. ರೋಗಿಗಳಲ್ಲಿ 1, 2, 3 ನಮಗೆ ENT ರೋಗಿಗಳಲ್ಲಿ ಏನಿರುತ್ತೆ, ಈ ಮೂಗಿನ ಪರ್ದೆ ಸೊಟ್ಟ ಇರುತ್ತೆ, ಮತ್ತು ಇಲ್ಲಿ 2 ದುರ್ಮಾಂಸಗಳಿರುತ್ತೆ, ಟರ್ಬಿನೇಟ್ಸ್ ಅಂತ ಹೇಳ್ತೀವಿ. ಇದು ಸುಮಾರು ಜನ ENT ಡಾಕ್ಟರ್ ಹತ್ರ ಹೋಗಿದ್ದಾಗ ಹೇಳಿರ್ತಾರೆ. ಅದು ಬೆಂಗಳೂರಲ್ಲಂತೂ ಸರ್ವೇ ತುಂಬ ಜಾಸ್ತಿ ಇರುತ್ತೆ ಅಂತ. ಅವರ ಮೂಗಿನ ನ್ಯಾಚುರಲ್ ಕರ್ವೇಚರ್ನ ಉಪಯೋಗಿಸ್ತಿದ್ದಾರೆ. ನಾವು ಏನು 3 ವರ್ಷ ಕಷ್ಟಪಟ್ಟು ಬೇರೆಯವ್ರ ಮೇಲೆ ಕಲಿತೀವೋ ಅವರು ಅವರ ಮೇಲೇನೆ ವಿತೌಟ್ ಅನಸ್ಥೀಸಿಯಾ ಹಿ ಇಸ್ ಲರ್ನಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಗುಡ್. ಎಸ್, ಅವ್ರಿಗೆ ಒಂದು ಹೆಲ್ತ್ ಟಿಪ್ ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಡೇಂಜರಸ್ ಏರಿಯಾ ಆಫ್ ದಿ ಫೇಸ್ ಅಂತ ಕರಿತೀವಿ. ಇಲ್ಲಿ ತುಂಬ ಬ್ಲಡ್ ವೆಸಲ್ಸ್ ಇರುತ್ತೆ ಹಾಗೂ ಬ್ರೈನ್ಗೆ ಡೈರೆಕ್ಟ್ ಕನೆಕ್ಷನ್ ಕೂಡ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ವ್ಯತ್ಯಾಸ ಆದ್ರೂ. ಪ್ಲಸ್ ಇನ್ನೊಂದು ಬ್ರೈನ್ಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹುಷಾರಾಗಿರ್ಬೇಕು. ಇವರೆಲ್ಲ ತುಂಬ ವರ್ಷ ಏನೋ ಒಂದು ಸಾಧನೆ ಮಾಡಿ ಬಂದು ಇಲ್ಲಿ ತುಂಬ ಕೇರ್ಫುಲ್ ಆಗಿ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟಲ್ಲಿ ಇನ್ ಫ್ರಂಟ್ ಆಫ್ ಡಾಕ್ಟರ್ಸ್ ನಾವು ಮಾಡ್ತಾ ಇದ್ದೀವಿ. ಬಟ್ ಒಂದು ಮನವಿ, ನೋಡ್ತಾ ಇರುವಂಥ ವೀಕ್ಷಕರು, ದಯಮಾಡಿ ಯಾರು ಕೂಡ ಈ ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ, ಮಾಡಬೇಡಿ. ಸೊ ನೀವು ಅವಾಗಲಿಂದ ಕೇಳ್ತೀರಿ ನಿಮ್ಮ ದೇಹನ ನೀವು ಹೇಗೆ ನೋಡ್ತೀರಾ ಅಂತ. ಸೊ ನನಗೊಂದು ಇನ್ಸ್ಪಿರೇಷನ್ ಇದೆ. ನಾನು 14 ಇಯರ್ಸಿಂದ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಮಾಡ್ತಿದ್ದೀನಿ ಅಂತ. ಇಲ್ಲೇ ಎಷ್ಟೊಂದು ಎಕ್ಸಾಂಪಲ್ ಇದೆ. ಅವರು ಮೂಗು ಯೂಸ್ ಮಾಡಿದ್ರು, ಇವ್ರದ್ದು ಕೈ ಯೂಸ್ ಮಾಡಿದ್ರು, ಇನ್ನೊಬ್ಬರು ತಲೆ ಯೂಸ್ ಮಾಡ್ತಾರೆ, ಇವರು ಹಲ್ಲು ಯೂಸ್ ಮಾಡಿದ್ರು. ಹಾಗೆ ಹ್ಯೂಮನ್ ಬಾಡಿ ನಾವು ಏನರಲ್ಲಿ ನಮ್ಮನ್ನ ತೊಡಗಿಸ್ತೀವಿ ಅಂತ. ನಾವೆಷ್ಟು ನಮ್ಮ ವಿಷನ್ ಎಲ್ಲಿರುತ್ತೆ, ನಾವು ಅಲ್ಲಿ ನೋಡಿದ್ರೆ ನಾವು ಅಲ್ಲಿವರೆಗೂ ಹೋಗ್ತಾ ಇರಬೇಕು. ನೀವು ಇಲ್ಲೆಲ್ಲರ ಹತ್ರ ನೋಡಿದ್ರೆ ನಾವು ಇಷ್ಟೇ ನೋಡ್ತೀವಿ. ಸೊ ಅದೇ ವಿಷನ್ ನಮ್ಮ ಬಾಡಿ ನಾವು ಎಲ್ಲಿ ನೋಡ್ತೀವೋ ಅಷ್ಟು ದೂರ. ಎಸ್, ಏನು ಮಾಡ್ತೀರಾ ನೀವು? ನಿಮ್ಮ ದೇಹದ ಶಕ್ತಿ ಏನು, ಅದನ್ನ ಹೇಗೆ ಬಳಸ್ಕೋತೀರಾ? ಆ ಶಕ್ತಿ ಹೇಗೆ ಪ್ರದರ್ಶನ ಮಾಡ್ತೀರಾ? ಅಂದರೆ ಅದು ತಾಲೀಮ್ ಅಂದರೆ ನಾವು ಒಂದು ಆಂಜನೇಯ ಅಂದರೆ ಹನುಮಾನ್ನ ಒಂದು ಫೋಟೋ, ಅಂದರೆ ಆ ದೇವರ ಒಂದು ಆಶೀರ್ವಾದ, ಅವರ ಒಂದು ಭಕ್ತಿಯಿಂದ ನಾವು ಈ ವಿದ್ಯೆಯನ್ನು ಇವರಿಗೆಲ್ಲ ಕಲಿಸಿ ಆ ಮುಖಾಂತರ ನಾವು ಅವರಿಗೆ ಈ ಪ್ರದರ್ಶನವನ್ನು ಮಾಡಲಿಕ್ಕೆ ನಾವು ಧೈರ್ಯ ಎಲ್ಲ ಕೊಡ್ತೀವಿ. ಮತ್ತು ಈ ತಾಲೀಮ್ ಅಂದರೆ ಬಹಳ ಡೇಂಜರ್, ಅಂದರೆ ಒಂದು ಸಾಹಸ ಕಲೆ ಅದು. ಅಂದರೆ ಕತ್ತಿಯ ಫೈಟ್ ಉಂಟು, ಮತ್ತು ಕುಪ್ಪಿ ಚೂರುವ, ಅದೇ ರೀತಿ ಕಲ್ಲು ಹೊಡೆಯುವುದು, ಇದೆಲ್ಲ ಇದು ಹೇಗೆ ಸಾಧನೆ ಅಂದರೆ ನಾವು ಸಾಧನೆ ಮಾಡಬೇಕು. ಯಾವುದರಲ್ಲೂ ನಮಗೆ ದಿನನಿತ್ಯ ನಾವು ಒಂದು ಕೆಲಸ ಮಾಡುವುದಾದರೆ ಅದರಲ್ಲಿ ನಮಗೆ ಫುಲ್ಲು ಏಕಾಗ್ರತೆ ಅಂತ ಹೇಳ್ತಾರೆ. ಏಕಾಗ್ರತೆ ಅಂದರೆ ನಾವು ಆ ಕೆಲಸ ಅದನ್ನು ಮಾಡಲೇಬೇಕು, ಮಾಡಿದರೆ ಮಾತ್ರ ಸಾಧ್ಯ. ನಿಮ್ಮ ತಂಡವನ್ನು ನೀವು ಕರೆದುಕೊಂಡು ಬನ್ನಿ. ತಾಲೀಮ್ ಅಂತ ಹೇಳಿದ್ರಿ, ನಿಮ್ಮ ತಂಡದ ಸದಸ್ಯರೆಲ್ಲರನ್ನೂ ಕರ್ಕೊಂಡು ಬಂದು ಅದೇನು ಪ್ರದರ್ಶನ ಮಾಡ್ತೀರಾ ಮಾಡಿ ತೋರಿಸಿ ಬನ್ನಿ. ಓಕೆ, ಒಂದು ಪ್ಲಾಸ್ಟಿಕ್ ಕವರ್ನ ಮೇಲೆ ಒಡೆದ ಗಾಜಿನ ಚೂರುಗಳು ಬಿದ್ದಿವೆ. ಪ್ರದರ್ಶನಕ್ಕೆ ಎಲ್ಲರೂ ಸಿದ್ಧರಾಗಿ ಕೂತಿದ್ದಾರೆ. ನಾವೀಗ ಅದನ್ನು ಶುರು ಮಾಡೋಣ, ನೋಡೋಣ ಏನಂತ. ಬನ್ನಿ ಒಂದು ನಿಮಿಷ ನಿಮ್ಮ ಸ್ಕಿನ್ನನ್ನು ನೋಡೋಣ. ಅಂದರೆ ಈ ಸ್ಕಿನ್ನಲ್ಲಿ ಏನಾದರೂ ಸ್ಪೆಷಾಲಿಟಿ ಇದೆಯಾ ಅನ್ನುವಂಥದ್ದು ಅಂತಂದರೆ ನಮ್ಮ ಸ್ಕಿನ್ನು ಇವನ್ ಎ ಸ್ಮಾಲ್ ಥಿಂಗ್ ಕ್ಯಾನ್ ಕಟ್ ಅವರ್ ಸ್ಕಿನ್. ಅಬ್ಸಲ್ಯೂಟ್ಲಿ ನಾರ್ಮಲ್ ಸ್ಕಿನ್, ಏನು ಎಕ್ಸ್ಟ್ರಾರ್ಡಿನರಿ ಇಲ್ಲ. ಬಟ್ ಒಂದು ಚೂರು ಗಾಯ ಆಗಿಲ್ಲ. ದೇಹದ ಮೇಲೆ ಕಲ್ಲನ್ನು ಇಟ್ಕೊಂಡು ಆ ಕಲ್ಲನ್ನು ಒಡೆಯುವಂತಹ ಪ್ರದರ್ಶನ ಕೊಡುವಂತಹ ಕೆಲವರನ್ನ ನಾವು ಕೆಲವು ಸರ್ಕಸ್ಗಳಲ್ಲಿ ಅಥವಾ ದೊಂಬರಾಟಗಳಲ್ಲಿ ಇಂಥ ಕಡೆಗಳಲ್ಲೂ ಕೂಡ ನೋಡಿದ್ದೀವಿ. ನಿಮ್ಮಲ್ಲೇ ಮಾಡ್ತಾರೆ. ಯಾರು ಮಾಡ್ತಾರೆ?
ಇಲ್ಲಿ ಬರ್ತೀರಾ ಸ್ವಲ್ಪ ಬನ್ನಿ, ಏನಾದರೂ ಏಟಾಗಿದೆಯಾ ಅಂತ ನಾವು ನೋಡಬೇಕಲ್ವಾ. ಅಷ್ಟು ದೊಡ್ಡ ಕಲ್ಲು ಸುತ್ತಿಗೆ ನಂಗೆ ನೋಡೋಕ್ಕೆ ಭಯ ಆಗ್ತಾಯಿತ್ತು. ಎಸ್, ಅಬ್ಸಲ್ಯೂಟ್ಲಿ ಏನೂ ತೊಂದರೆ ಆಗಿಲ್ಲ ಅಲ್ವಾ? ಹಾಗೇ ಇದ್ದೀರಾ, ಮೂಳೆ ತೊಂದರೆ ಏನು ಒಳಗಾಗಿಲ್ಲ, ಎಲ್ಲ ಸರಿಯಾಗಿದೆ. ಖಂಡಿತವಾಗ್ಲೂ ಇಷ್ಟು ದೊಡ್ಡ ಕಲ್ಲನ್ನು ಒಡೆಯುವಂಥದ್ದು ಅಷ್ಟು ಸುಲಭ ಸಾಧ್ಯವಾದಂಥ ಮಾತಲ್ಲ. ತಯಾರಿ ಎಷ್ಟು ವರ್ಷ ಮಾಡಿದ್ರಿ, ಹೇಗೆ ತಯಾರಿ ಮಾಡ್ಕೊಂಡ್ರಿ? 2-3 ವರ್ಷದಿಂದ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅಂತಂದರೆ ಇದು ಮತ್ತೆ ಈ ಪ್ರಶ್ನೆ ನಿಮಗೆ ಬರುತ್ತೆ. ಬಹಳ ಮುಖ್ಯವಾಗಿ ಇದಕ್ಕೆ ಬೇಕಾಗೋದು ಮೂಳೆಗಳ ಶಕ್ತಿ ಅಥವಾ ಒಂದು ಮಸಲ್ಸು ಹೇಗೆ ಹಿಡ್ಕೋತಾರೆ ಅವರು, ಅದನ್ನು ನಮ್ಮ ಕೈಲಿ ಖಂಡಿತ ಸಾಧ್ಯ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಾ? ಮಸಲ್ಸ್, ಹೌದು. ಸೊ ಪ್ರತಿಯೊಂದು ದೇಹ ಹೇಗೆ ರಚನೆ ಆಗಿರುತ್ತೆ ಅಂತಂದರೆ, ಮೊದಲು ಒಂದು ಸ್ಕೆಲಿಟನ್ ಫ್ರೇಮ್ವರ್ಕ್, ಆ ಸ್ಕೆಲಿಟನ್ ಫ್ರೇಮ್ವರ್ಕ್ ಮೇಲೆ ಬಲವಾಗಿ ಒಂದು ರಬ್ಬರ್ ಶೀಟ್ ಥರ ಅಂತ ಹೇಳ್ಬೋದು, ಒಂದು ಎಲ್ಲ ಕನೆಕ್ಟಿವ್ ಟಿಶ್ಯೂ ಕೋಟ್ ಇರುತ್ತೆ. ಅದ್ರ ಮೇಲೆ ಮಸಲ್ಸ್ಗಳಿರುತ್ತೆ, ಸ್ನಾಯುಗಳಿರುತ್ತೆ. ಆ ಸ್ನಾಯುಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಕೊಬ್ಬಿನಾಂಶದ ಪದರ ಇರುತ್ತೆ, ಜೊತೆಗೆ ಎಲಾಸ್ಟಿಕ್ ಆಗಿರುವಂತಹ ಒಂದು ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ, ಅದನ್ನ ಇರುತ್ತೆ. ಅದ್ರ ನಂತರದಲ್ಲಿ ಚರ್ಮ ಇರುತ್ತೆ. ಸೊ ದೇಹನ ಸೃಷ್ಟಿ ಮಾಡಬೇಕಾದ್ರೆ, ರೂಪಿಸ್ಬೇಕಾದ್ರೆ ಕೂಡ ದೇವರು ತೊಂದರೆ ಆಗದೆ ಇರೋದಕ್ಕೆ ನೋಡ್ಕೊಳ್ಳೋ ರೀತಿಯಲ್ಲಿ ದೇವರು ಅದನ್ನ ರೂಪಿಸಿರ್ತಾನೆ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಸಲ್ಸ್ನ ಯಾವುದು ಅವಶ್ಯಕತೆ ಇರುತ್ತೋ ಅಂತಹ ಮಸಲ್ಸ್ನ ನಾವು ಕರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರಾಗ ದಟ್ ವಿಲ್ ಹ್ಯಾವ್ ಎನಾರ್ಮಸ್ ಪವರ್. ಸೊ ಅದಕ್ಕೆ ಐಸೋಟೋನಿಕ್ ಐಸೋಮೆಟ್ರಿಕ್ ಪವರ್ಸ್ ಅಂತ ಹೇಳ್ತೀವಿ. ದಟ್ ಪವರ್ gives the ability and strength to hold, sustain all these things. ಇಷ್ಟು ನೋಡಿ ಐ ಆಮ್ ಕ್ವೈಟ್ ಅಮೇಸ್ಡ್ and excited at the same time. Definitely some amount of risk is involved. ಹೌದು. ಈಗ ಫಾರ್ ಎಕ್ಸಾಂಪಲ್ ಅವರು ಹಲ್ಲಲ್ಲಿ ಕಾಯಿನ ಸುಳಿದ್ರು, ಬಟ್ ಆ ಥರ ಆದ ತಕ್ಷಣ ದಿಸ್ ಸ್ಕಿಲ್ ಇಸ್ ಅಕ್ವೈರ್ಡ್ ಓವರ್ ಅ ಕ್ರಾನಿಕ್ ಪೀರಿಯಡ್ ಆಫ್ ಪ್ರಾಕ್ಟಿಸ್. ಸೊ ಐ ಸ್ಟಿಲ್ ಫೀಲ್ ಪ್ರತಿ ಸತಿ ಅವರು ಬಾಳೆಹಣ್ಣು ಹೊಡೆದಾಗ ಒಂದು ಅಮೌಂಟ್ ಆಫ್ ಟೆನ್ಷನ್ನು, ಆತಂಕ ಇದ್ದೇ ಇತ್ತು. ಸೊ ಇದನ್ನು ಡೆಫಿನೆಟ್ಲಿ ನಾವು ಪ್ರತಿ ಸತಿ ಬೇರೆಯವ್ರನ್ನ ಪ್ರಯೋಗ ಮಾಡುವಾಗಲೂ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಅನಿಸ್ತಾ ಇದೆ. ವೆರಿ ಗುಡ್ ಪಾಯಿಂಟ್. ಯಾಕೆ ಪ್ರತಿಯೊಬ್ಬ ಮನುಷ್ಯನು, ಆಲ್ಮೋಸ್ಟ್ ಎವ್ರಿ ಒನ್ ಆಫ್ ಅಸ್, ತನ್ನ ದೇಹದ ಶಕ್ತಿಯನ್ನು ಮೀರಬೇಕು, ಏನನ್ನೋ ಸೃಷ್ಟಿ ಮಾಡಬೇಕು, ಏನನ್ನೋ ಸಾಧಿಸಬೇಕು ಅಂತ ಯಾಕೆ ಅಂದ್ಕೋತಾನೆ? ಅದೇ ಹೇಳ್ದಂಗೆ ಮೈಂಡ್ ಇಸ್ ಆಲ್ವೇಸ್ ಸ್ಟ್ರಾಂಗ್ ದೆನ್ ಬಾಡಿ, ಬಿಕಾಸ್ ನಮ್ಮ ಬಾಡಿ ಸ್ಟ್ರಕ್ಚರ್ಸು, ನಮ್ಮ ಫಂಕ್ಷನಿಂಗು ಲೈಕ್ ಸೆಪ್ರೇಟ್ ಇಲ್ಲ, ಮೈಂಡ್ ಒಂದು ಕಡೆ, ಬಾಡಿ ಒಂದು ಕಡೆ. ಈಗ ದೇಹದಲ್ಲಿ ಬರೋ ಶಕ್ತಿನೂ ಕೂಡ ಮನಸ್ಸಿಂದ ಬರುವ. ಸೊ ಮನಸ್ಸು ಗಟ್ಟಿ ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋ. ಈಗ ನಮ್ಮ ಬಾಡಿನಲ್ಲಿ ಅಡ್ರಿನಾಲಿನ್ ಅಂತ ಇರುತ್ತೆ, ಈ ಫ್ಲೈಟ್ ಆ್ಯಂಡ್ ಫೈಟ್ ಹಾರ್ಮೋನ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಹಾರ್ಮೋನ್. ಈಗ ಅವರು ಕೋತಿರಾಜು ಒಂದು ಇದು ಹೇಳಿದ್ರು, ಸೂಸೈಡ್ ಮಾಡ್ಕೊಳ್ಳೋಕೆ ಹೋದೆ, ಆಗ ಯಾರೋ ಚಪ್ಪಾಳೆ ಹೊಡೆದಿದ್ದು ನೋಡಿ ನನಗೆ ಹುಮ್ಮಸ್ ಬಂತು ಅಂತ. ಇನ್ನು ಇವ್ರಿಗೆ ಗುರುಭಕ್ತಿ ಅಂತ ಅಂದರು, ಇನ್ನೊಬ್ಬರಿಗೆ ಇನ್ನೇನೋ ಒಂದಿರುತ್ತೆ. ಸೊ ಯಾವುದೇ ಸ್ಟ್ರೆಸ್ಸಲ್ಲಾಗಲಿ ಅಥವಾ ಆ್ಯಂಗ್ಸೈಟಿ ಅಥವಾ ಫಿಯರ್ ಇರ್ಬೋದು, ಅಥವಾ ಏನೋ ಒಂದು ಮೋಟಿವೇಶನ್ ಇರ್ಬೋದು, ಆ ಮೋಟಿವೇಶನ್ ಬಂದಾಗ ಈ ಅಡ್ರಿನಾಲಿನ್ ಅನ್ನೋದು ನಮ್ಮ ಇದರಿಂದ ರಿಲೀಸ್ ಆಗುತ್ತೆ. ಸೊ ಅದು ಏನಾಗುತ್ತೆ, ಎಕ್ಸಸಿವ್ ನಮ್ಮ ಬ್ಲಡ್ಡಲ್ಲಿ ರಿಲೀಸ್ ಆದಾಗ ಬ್ಲಡ್ ಎಕ್ಸಸಿವ್ ಫ್ಲೋ ಆಗುತ್ತೆ. ಸೊ ನಮ್ಮ ಎಲ್ಲ ಮಸಲ್ಸ್ಗೂ ಎಲ್ಲ ಟಿಶ್ಯೂಸ್ಗೂ ಜಾಸ್ತಿ ಫ್ಲೋ ಆದಾಗ ಏನಾಗುತ್ತೆ, ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಹಾಗೆಯೇ ಶುಗರ್ ಲೆವೆಲ್ಸ್ ಕೂಡ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ. ಆಗ ಏನಾಗುತ್ತೆ, ನಮಗೆ ಇನ್ನೂ ನಾರ್ಮಲ್ಗಿಂತ ಆ ಏನು ಸೂಪರ್ ಹ್ಯೂಮನ್ ಅಂತ ಹೇಳ್ತೀವಿ, ಸೊ ಆ ಎಕ್ಸಸ್ ಅಥವಾ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ. ಆ ಎಕ್ಸ್ಟ್ರಾ ಎನರ್ಜಿನೇ ಇವ್ರ ಕೈಲೆಲ್ಲ ಇದನ್ನು ಮಾಡಿಸ್ತಾ ಇದೆ. ನಿಮ್ಮ ಹತ್ರ ಬರ್ತಾ ಇದ್ದೀನಿ, ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಈಗ ಕಿವಿ ಇಷ್ಟೇ ಡೆಸಿಮಲ್ ಕೇಳಬೇಕು ಅಂತ ಒಂದಿರುತ್ತೆ ಅಲ್ವಾ? ಅದೇ ಥರ ಮನುಷ್ಯನ ದೇಹದ ಬೇರೆ ಬೇರೆ ಅಂಗಾಂಗಗಳು ಅಂತಂದರೆ ಮೂಳೆ, ಮಾಂಸಖಂಡ, ಇವುಗಳೆಲ್ಲದರ ಶಕ್ತಿ ಇಷ್ಟಿಷ್ಟೇ ಅಂತ ಇರಬಹುದು. ಅದು ಎಷ್ಟೆಷ್ಟು ಇರುತ್ತೆ ಅಂತ ಪ್ರಶ್ನೆ. ಈಗಿನ ಕಾಲದ ಮಹಿಳೆಯರು ನಿಮ್ಮ ಮನೆಯಲ್ಲೂ ಇರ್ಬೋದು, ಸರ್ವಸಾಮಾನ್ಯ ರೋಗ ಯಾವುದು ನೀವು ಕೇಳಿದ್ರೆ ಎಲ್ಲರೂ ಮನೆಯಲ್ಲಿ ಕ್ಯಾಲ್ಶಿಯಂ ಮಾತ್ರೆ ತಗೋತಾರೆ. ಯಾಕೆ ಅಂತ ಕೇಳ್ತೀರಾ? ಮೂಳೆ ವೀಕ್ ಆಗಿದೆ, ನಮ್ಮಲ್ಲಿ ಮೂಳೆ ಶಕ್ತಿ ಇಲ್ಲ, ಡಾಕ್ಟರ್ ಕೊಟ್ಟಿದ್ದಾರೆ ಕ್ಯಾಲ್ಶಿಯಂ. ಒಂದು ಮಾತು ಈಗ ಎಲ್ಲರಿಗೂ ನಾನು ಎಸ್ಪೆಷಲಿ ವೃದ್ಧಾಪಿ ಮಹಿಳೆಯರಿಗೆ ಹೇಳಿದ್ಮೇಲೆ ಅಂದರೆ, ಈ ಕ್ಯಾಲ್ಶಿಯಂ ತೊಗೊಂಡ್ರೆ ಅವ್ರ ಮೂಳೆ ಶಕ್ತಿ ಬರೋದಿಲ್ಲ. ಮೂಳೆ ಶಕ್ತಿ ಬರೋದು ಅವರು ಅದನ್ನು ಮೂಳೆ ಉಪಯೋಗಿಸಿದ್ರಾಗ. ನಮ್ಮ ದೇಹದ ಒಳಗೆ ಎಂತೆಂತಹ ಮ್ಯಾಜಿಕಲ್ ಪವರ್ಸ್ ಇರುತ್ತೆ ಅನ್ನೋದನ್ನ ನಾವು ತಿಳಿದುಕೊಳ್ತಾ ಇದ್ದೀವಿ ಈ ಸೂಪರ್ ಹ್ಯೂಮನ್ಗಳ ಜೊತೆ ಇದ್ದು. ಬನ್ನಿ ಮತ್ತಷ್ಟು ಈ ಬಗ್ಗೆ ಮಾತಾಡೋಣ. ಇದನ್ನೆಲ್ಲ ಇಷ್ಟು ಧೈರ್ಯವಾಗಿ ಮಾಡ್ತಿರಲ್ಲ, ನಿಮ್ಮ ಮನಸ್ಸಿನ ಒಳಗಿನ ಒಂದು ಪ್ರಶ್ನೆಗೆ ಬರೋಣ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಗೆ ನಿಜವಾಗ್ಲೂ ಭಯ ಆಗೋದಿಲ್ವಾ? ಈಗ ನೀನು ಉರಗ ಹಿಡಿತೀಯ ಅಂದರೆ ಹಾವುಗಳನ್ನು ಹಿಡಿಯೋದಕ್ಕೆ ಹೋಗ್ತೀನಿ ಅಂತ ಹೇಳಿದೆ ನೀನು.
ನಿನಗೆ ಭಯ ಅಂತ ಆಗೋದಿಲ್ವಾ? ಒಂದು ದೃಢ ಸಂಕಲ್ಪ ಇರಬೇಕು ಮನಸ್ಸಲ್ಲಿ. ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ, ಮಾಡಲೇಬೇಕು ಅನ್ನೋದೊಂದು ಮನಸ್ಸಲ್ಲಿದ್ದರೆ ಯಾವುದೇ ಕೆಲಸನಾದರೂ ಮಾಡ್ಬೋದು ಒಬ್ಬ ಮನುಷ್ಯ. ಇನ್ನೊಂದು ಮಾತು ಹೇಳ್ತೀನಿ ನಾನು, ಬಹುಶಃ ನಂಗೆ ಅನ್ಸುತ್ತೆ ಭಯ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನುವಂಥ ಒಂದು ಯೋಚನೆ ಕೂಡ ನೀವು ಚೆನ್ನಾಗಿ ತಿಳ್ಕೊಂಡಿರ್ತೀರಾ ಅಂತ ನಂಗೆ ಅನ್ಸುತ್ತೆ. ಹೌದು, ಈಗ ಸ್ಟಾರ್ಟಿಂಗ್ ಹಾವು ನೋಡಿದಾಗ ಎಲ್ಲರಿಗೂ ಭಯ ಆಗುತ್ತೆ, ನಮಗೂ ಭಯ ಇರುತ್ತೆ. ಅದನ್ನು ಮುಟ್ಟೋವರೆಗೂ ನಿಮಗೂ ಭಯ ಇರುತ್ತೆ. ಈಗ ಮುಟ್ಟಾದ್ಮೇಲೆ ನಿಮಗೂ ಭಯ ಹೋಗ್ಬೋದು, ಏನೂ ಮಾಡಿಲ್ಲ. ಬಟ್ ಅದನ್ನು ಹಿಡಿಯೋಗಾಗಲಿ ಅಥವಾ ರೆಸ್ಕ್ಯೂ ಮಾಡುವಾಗಲಿ ಒಂದು ನ್ಯಾಕ್, ಒಂದು ಟ್ರಿಕ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಪರಿಹಾರಕ್ಕೆ ಫಲ ಸಿಗುತ್ತೆ. ನಾವು ಒಂದು ಟ್ಯಾಲೆಂಟ್ ಅಂತ ಬಂದಾಗ ಅದಕ್ಕೆ ಪರಿಹಾರ ಬಂದೇ ಬರುತ್ತೆ. ಈಗ 10 ಕಿಲೋಮೀಟ್ರ್ ನಾವು ನಡ್ಕೊಂಡು ಹೋಗ್ಲೇಬೇಕಂದಾಗ 5 ಕಿಲೋಮೀಟ್ರ್ ನಾರ್ಮಲ್ ಆಗಿರುತ್ತೆ, 6ನೇ ಕಿಲೋಮೀಟ್ರಿಗೆ ಇನ್ನೂ ಎಷ್ಟು ದೂರ ಹೋಗ್ಬೇಕು ಅಂದ್ರೆ ಪ್ರತಿಫಲ ಇರುತ್ತೆ ಅಂತ ಹೇಳ್ತಿದ್ದೀರಾ. 7ನೇ ಕಿಲೋಮೀಟ್ರಿಗೆ ಇನ್ನೂ ಎಷ್ಟು ದೂರ, 8ನೇ ಕಿಲೋಮೀಟ್ರಿಗೆ ಇನ್ನೂ ಅಷ್ಟು ದೂರ ಇಷ್ಟೇ ಐತಿ ಅನ್ನೋದು, 9ನೇ ಕಿಲೋಮೀಟ್ರಿಗೆ ಇನ್ನೂ ಸ್ವಲ್ಪ ದೂರ ಆಯ್ತು ಹೋಗ್ಬಿಡ್ತೀವಿ ಅನ್ನೋ ಒಂದು ಭಯ. ಆಕಾಂಕ್ಷೆ ಫಸ್ಟ್ಗೆ ಭಯನೂ ಬರುತ್ತೆ, ಮುಂದಕ್ಕೆ ಬಲನೂ ಸಿಗುತ್ತೆ. ಅವಾಗ ನಮ್ಗೆ ಭಯ ಇದ್ರೂ ಬಲ ಬರುತ್ತೆ. ಆ್ಯಕ್ಚುಲಿ ಈಗ ಎಲ್ಲ ಪರ್ಫಾರ್ಮ್ ಮಾಡಿದವ್ರದ್ದು ಭಯ ಇರ್ತದೆ, ಆಟೋಮೆಟಿಕಲಿ ಭಯ ಇರ್ತದೆ. ಬಟ್ ಏನಾಗ್ತದೆ ಅಂದರೆ ಅದರ ಲೆವೆಲ್ ಕಮ್ಮಿ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಈಗ ಫಸ್ಟ್ ಸ್ಟೇಜಿಗೆ ಹೋಗುವಾಗ ಭಯ ಇರ್ತದೆ, ಬಟ್ ಅದೇ ಸ್ಟೇಜಿಗೆ 4-5 ಸರ್ತಿ ಹೋಗುವಾಗ ಆಟೋಮೆಟಿಕ್ ಭಯ ಹೋಗ್ತದೆ. ನೀವು ಯಾರನ್ನು ಫೇಸ್ ಮಾಡ್ತೀರಿ. ಈಗ ಇಲ್ಲಿ ಆಗಿರೋದು ಅಷ್ಟೇ, ಇಷ್ಟು ಜನ ಎಲ್ಲ ಪರ್ಫಾರ್ಮ್ ಮಾಡಿದಾರಲ್ಲ, ಇವ್ರಿಗೆ ಆ ಸ್ಟೇಜ್ ಇದು ಪವರ್ ಗೊತ್ತಿದೆ, ಅದಕ್ಕೋಸ್ಕರ ಅವ್ರಿಗೆ ಭಯ ಇಲ್ಲ. ಸೊ ಭಯ ಇರ್ತದೆ, ಬಟ್ ನಾವು ಅದ್ರ ನೆಕ್ಸ್ಟ್ ಲೆವೆಲ್ ನಾವು ಥಿಂಕ್ ಮಾಡಿದಾಗ ನಮ್ಗೆ ಆಟೋಮೆಟಿಕಲಿ ಭಯ ಬ್ಯಾಲೆನ್ಸ್ ಆಗುತ್ತೆ. ಭಯ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಭಯ ಏಂತಿರುತ್ತೆ ಅಂತ ಅಂದರೆ, ನಾವು ಮಾಡಬೇಕಾದ್ರೆ ಇನ್ನೂ ಏನಾರು ನಾವು ಜನಗಳು ನೋಡ್ತಾ ಇದ್ದಾರೆ, ಇನ್ನೂ ಏನಾರು ಓವರಾಗಿ ಮಾಡಬೇಕು ಅಂತ ಹೇಳಿದಾಗ ಅಪಾಯ ಮಾತ್ರ ಕಟ್ಟಿಟ್ಟು ಬುತ್ತಿ. ನಾವು ಏನು ಮಾಡಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟನ್ನು ಮಾತ್ರ ಮಾಡಿದ್ರೆ ಯಾವುದೇ ಥರ ತೊಂದರೆ ಆಗಲ್ಲ. ಅದು ನಾವು ತಲುಪಬೇಕು ಅನ್ನೋ ಗುರಿನ ತಲುಪ್ತಾನೆ. ಅದನ್ನು ಬಿಟ್ಟು ನಾನು ಇನ್ನೂ ಏನಾರು ಜೋರಾಗಿ ಮಾಡೋಣ ಆ ಥರ ಅಂತ ಹೋದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಇಲ್ಲಿ ಈ ಆಡಿಯನ್ಸಲ್ಲಿ ಒಬ್ರು ಬಹಳ ವಿನೋದಮಯ ವ್ಯಕ್ತಿ ಇದ್ದಾರೆ. ಏನು ಮಾಡ್ತಾರೆ ಇವರು ಅಂತಂದರೆ, ಬಲ್ಪ್ನ ತಿಂತಾರಂತೆ. ಬನ್ನಿ. ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್, ಕೇರ್ಫುಲ್ಲಾಗಿ ಮಾಡಿ. ಓಕೆ, ತೋರಿಸ್ತಾ ಇದ್ದಾರೆ ನೋಡಿ. ಎಸ್, ಇದು ಒಂಥರ ಒಂದು ವಿಭಿನ್ನವಾದ ಒಂದು ಶಕ್ತಿನೇ ಇದು. ಅಂದರೆ ಇದು ಇಟ್ಸ್ ರಿಯಲಿ ಡಿಫಿಕಲ್ಟ್, ಬಟ್ ಅದನ್ನು ಹೇಗೆ ಅವರು ಮಾಡ್ತಾ ಇದ್ದಾರೋ ನಂಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಏನಿದೆಯಲ್ಲ, ಇಂತಹ ಬಲ್ಬ್ ಅಂತ ವಸ್ತುನ ತಗೊಳಕ್ಕೆ ಸಾಧ್ಯನಾ? ಏನಾಗುತ್ತೆ? ನಾರ್ಮಲ್ ಆಗಿ ಏನಂದರೆ, ನಮಗೆ ಈಸೋಫೇಗಸ್ ನಾವು ಬಾಯಿಂದ ತಿಂದರೆ ಈಸೋಫೇಗಸ್ಸಿಂದ ಹೋಗಿ ಅದು ಸ್ಟಮಕ್ಗೆ ಎಂಟ್ರಾಗುತ್ತೆ. ಸೊ ಯೂಶ್ವಲಿ ಇವೆಲ್ಲ ನಾವು ವಿಸರಲ್ ಮಸಲ್ಸ್ ಅಂತ ಹೇಳ್ತೀವಿ. ತುಂಬ ಸಾಫ್ಟ್ ಇರುತ್ತೆ. ಯಾವುದೇ ಈ ಥರ ಈ ಹಾರ್ಡ್ ಮೆಟಲ್ಸ್ ಇರ್ಬೋದು, ಅಥವಾ ಬಲ್ಬ್ ಇರ್ಬೋದು, ಗ್ಲಾಸ್ ಇರ್ಬೋದು, ತಿಂದಾಗ ಅದು ಶಾರ್ಪ್ ಎಡ್ಜಸ್ ಏನಿರುತ್ತೆ ಆ ಈಸೋಫೇಗಸ್ನಾಗಲಿ, ಸ್ಟಮಕ್ ಆಗಲಿ, ಅಥವಾ ಬಾಯಲ್ಲಿ ಟಂಗ್ ಇರ್ಬೋದು, ಏನೇ ಇರ್ಬೋದು, ಸೊ ಎಲ್ಲ ಕಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈಗ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ತಿಂದಾಗ ಗೊತ್ತಾಗಿರಲ್ಲ. ತಿಂತಾ ಇದ್ದೀರಾ ನೀವು? 2 ವರ್ಷದಿಂದ ತಿಂತಾ ಇದ್ದಾರೆ. ಸೊ ಮುಂದೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈ ಥರದ್ದು ಇದನ್ನ ಮಾಡದೇ ಇರೋದೇ ಒಳ್ಳೇದು ಅಂತ. ಥ್ಯಾಂಕ್ ಯು ಪಾ. ಮತ್ತೊಂದು ಪ್ರಶ್ನೆ ನಿಮಗೆ, ಇಷ್ಟೊಂದು ಏನೇನೋ ಬಹಳ ಪ್ರಯೋಗಗಳನ್ನ ಮಾಡಿ ತೋರಿಸಿದ್ರಿ ನೀವೆಲ್ಲ, ಇದಕ್ಕೆ ಎಷ್ಟು ನಿರಂತರವಾದ ಅಭ್ಯಾಸ ಬೇಕಾಗುತ್ತೆ? ಯಾವ ಥರ ಪ್ರಾಕ್ಟೀಸ್ ಮಾಡ್ತೀರಾ? ಈಗ ನಾವೇನು ಮಾಡ್ತೀವಿ, ಸುಲಿತಾ ಇರ್ತೀವಿ, ಕಾಯಿ ಸುಲಿತಾ ಇರ್ತೀವಿ. ಅದೇನಾದ್ರು ಒಂದು 15 ದಿವಸ ಬಿಟ್ಟು ತಿರ್ಗಾ ಮತ್ತೆ ನಾವು ಬಾಯಿ ಹಾಕ್ದಾಗ ಒಸಡಿನಲ್ಲಿ ಮತ್ತು ತುಟಿ ಸೈಡ್ನಲ್ಲಿ ರಕ್ತ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗ ಬೇಕು, ಏನು ಎಲ್ಲರೂ ನೋಡಲಿ ಅಂತೇನಿಲ್ಲ, ಬೇಕು ಅಂತ ಹೇಳಿದಾಗ ವಾರಕ್ಕೆ 1 ಸಲ 2 ಸಲ ಆದರೂ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇದು ಹೇಗೆ ಅಂದರೆ ಅಪ್ರಿಷಿಯೇಷನ್ಸ್ ಲೆವೆಲ್ಸ್ ಅಂತ ಹೇಳ್ತಾರೆ. ಸೊ ಈಗ ಕೆಲವೊಂದು ಕ್ರೀಡೆಗಳು ಮಾಡಿ ತೋರಿಸಿದ್ರು, ಕೆಲವೊಂದು ಕ್ರೀಡೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಪ್ರಿಷಿಯೇಷನ್ಸ್ ಇದೆ. ಕೆಲವೊಂದು ಸ್ಪೋರ್ಟಿಗೆ ತುಂಬ ಚಿಕ್ಕದು ಒಂದು ಊರು ಅಥವಾ ಒಂದು ಏರಿಯಾ, ಒಂದು ನಗರ ಆ ಥರ ಅಂತಿದೆ. ಸೊ ನಿಮ್ಮ ಗೋಲ್ ಏನಿದೆ, ಗೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರೈನ್ ಅಕಾರ್ಡಿಂಗ್ ಟು ದಟ್ ಯು ಹ್ಯಾವ್ ಟು ಟ್ರೈನ್ ಯುವರ್ ಬಾಡಿ. ಇವರೆಲ್ಲ ಪ್ರಾಕ್ಟೀಸ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟರು. ಅಂತಂದರೆ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಎಲ್ಲವನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯನಾ ಅಂತಂದರೆ, ನಾವು ಉದಾಹರಣೆ ತಗೋಬೇಕಾದ್ರೆ, ಈಗ ಡಾಕ್ಟರ್ಸ್ ಆದಂಥ ನೀವೇ ಸರ್ಜನ್ಸ್ ಇದ್ದಾಗ
ಅದರಲ್ಲೂ ನ್ಯೂರೋ ಸರ್ಜನ್ಸ್ ಇದ್ದಾಗ ಅಥವಾ ಬ್ರೈನ್ ಸರ್ಜನ್ಸ್ ಇದ್ದಾಗ ಆ ಸೂಕ್ಷ್ಮವಾದ ಆಪರೇಷನ್ಸನ್ನು ಮಾಡಬೇಕು ಅಂತ ಹೊರಟಾಗ ತುಂಬ ಸಕ್ಸಸ್ಫುಲ್ಲಾಗಿ ಅವರು ಅದನ್ನು ಮಾಡಿ ಮುಗಿಸ್ತಾರೆ. ಸೊ ಇದೆಲ್ಲದಕ್ಕೂ ಪ್ರಾಕ್ಟೀಸೇ ಮುಖ್ಯವಾದ ಕಾರಣನಾ? ಹೌದು, ಯಾಕಂದರೆ ಈಗ ಎಲ್ಲರೂ ಹೇಳಿದಾಗೆ ಇದು 1-2 ದಿವಸದಲ್ಲಿ ಮಾಡಿರೋದಲ್ಲ. ಕೆಲವರು 2 ವರ್ಷ, 5 ವರ್ಷ, 10 ವರ್ಷ, 20 ವರ್ಷ ಎಲ್ಲನೂ ಸಾಧನೆ ಮಾಡಿದ್ದಾರೆ. ಸೇಮ್ ಈಗ ನಾವು ಡಾಕ್ಟರ್ಸ್ ಲೆವೆಲ್ ಬಂದಾಗೂ ಅಷ್ಟೇ, ನಾವೀಗ ರಾತ್ರೋರಾತ್ರಿ ಡಾಕ್ಟರ್ಸ್ ಆಗಿರೋದಲ್ಲ. ಸಾಕಷ್ಟು 10-15 ವರ್ಷ ಎಲ್ಲ ಒದ್ದಾಡಿಕೊಂಡು ಡಿಗ್ರಿ ಮೇಲೆ ಡಿಗ್ರಿ ಮಾಡಿಕೊಂಡು ಈ ಲೆವೆಲಿಗೆ ಬಂದಿದ್ದೀವಿ. ಸೊ ಹಾಗೆ ಯಾವುದೇ ಫೀಲ್ಡಲ್ಲಾಗಲಿ ಸಾಧನೆ ಮುಖ್ಯ, ಅದಕ್ಕೆ ಎಫರ್ಟ್ ಹಾಕಲೇಬೇಕು ಪ್ರತಿಯೊಬ್ಬರು ಅಷ್ಟೇ. ಈ ಪ್ರಾಕ್ಟೀಸನ್ನು ಮಾಡುವಾಗ ನಿಮ್ಮ ದೇಹಕ್ಕೆ ಆಗುವಂತಹ ತೊಂದರೆಗಳೇನು? ಐ ಡು ಹೈ ಬಬಲ್ ಮ್ಯಾಮ್. ಕರೆಕ್ಟ್. ಏನಾಗುತ್ತೆ ತೊಂದರೆ? ಏನಾಗುತ್ತೆ? ಮೈ ಹೈ ಈಸ್ ವೆರಿ ಡ್ರೈ ಆಗುತ್ತಾ? ನೋ ಮ್ಯಾಮ್, ರೆಡ್ ಆಗುತ್ತೆ. ಓಕೆ, ಕೆಂಪು ಬಣ್ಣ, ಕೆಂಪಾಗುತ್ತೆ. ಓಕೆ, ಬಬಲ್ ಮಾಡಿ ತೋರಿಸ್ತೀರಾ ಈಗ? ಐ ಆಮ್. ಹಾಂ, ನಾರ್ಮಲ್ ಆಗಿ ಇಲ್ಲಿ 2 ತೂತುಗಳ ಥರ ಇರುತ್ತೆ, ನೇಸೋ ಲ್ಯಾಕ್ರಿಮಲ್ ಡಕ್ಟ್ ಅಂತ. ಅದರಿಂದ ಮೂಗೊಳಗೆ ಇಳಿದು ಅದು ಗಂಟ್ಲಿಗೆ ಇಳಿಯುತ್ತೆ. ಅಕಸ್ಮಾತ್ ಆ ನೇಕ್ಸೋ ಲ್ಯಾಕ್ರಿಮಲ್ ಆಪರೇಟಸ್ ಡ್ಯಾಮೇಜ್ ಆಯಿತು, ಇನ್ಫೆಕ್ಷನ್ ಆಯಿತು, ಇದಾಯಿತು ಅಂದರೆ ಅವ್ರಿಗೆ ಕಂಟಿನ್ಯೂಸ್ ತೊಂದರೆ ಬಂದೇ ಬರುತ್ತೆ. ಮುಂದೆ ಬರ್ದೇ ಇದ್ರೂ ಅವ್ರಿಗೆ ಇದರಿಂದ ಎಕ್ಸ್ಟ್ರಾ ಅವ್ರಿಗೆ ಏನು ಇದು ಆಗೋದಿಲ್ಲ. ಅವ್ರ ಕಣ್ಣು ಡ್ಯಾಮೇಜ್ ಆಗುತ್ತೆ ವಿನಃ ಬೇರೆ ಏನೂ ತೊಂದರೆ ಆಗೋದಿಲ್ಲ. ಇದನ್ನ ನಾನು ಬೇಡ ಅಂತ ಹೇಳ್ತೀರಾ? ಓಕೆ, ಅಂತಂದ್ರೆ ನೀವು ಮಾತಾಡೋಗ್ಲೆಲ್ಲ ಒಂದು ಉದಾಹರಣೆ, ಕಾಯಿ ಸುಲಿತಾರಲ್ಲ ಅವ್ರ ಉದಾಹರಣೆ ಕೊಟ್ಟು ಅದನ್ನ ಓಕೆ ಅವ್ರು ಪ್ರಾಕ್ಟೀಸ್ ಮಾಡಿದ್ದಾರೆ, ಭಾಳ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಅಂತಂದ್ರೆ ಅದೊಂದು ಓಕೆ, ಉಳಿದಿದ್ದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈಗ ರಿಸ್ಕ್ ಇದು ಅಲ್ಲ, ರಿಸ್ಕ್ ಇದೆ. ಈಗ ನಾವು ಕಾಯಿ ಸುಲಿಯಕ್ಕೆ ಹೋದ್ರೆ ನಮಗೂ ನಮ್ಮ ಹಲ್ಲು ಮುರಿದೋಗುತ್ತೆ, ರಿಸ್ಕ್ ಇದೆ. ಆ ಲೆವೆಲ್ಗೆ ಬರೋದಕ್ಕೆ ಅವ್ರು ಎಷ್ಟು ಸಾಧನೆ ಮಾಡಿದ್ರು ಅದನ್ನ ನಾವು ಉಪಯೋಗ. ಈಗ ಕತ್ತಿನಲ್ಲಿ ಬಾಳೆಹಣ್ಣು ಕತ್ತರಿಸ್ತಾರೆ, ಅವರು ಒಂದು ಸಾಧನೆ. ಇದರಲ್ಲಿ ರಿಸ್ಕ್ ಇದೆ, ಅವ್ರಿಗೆ ಅವರ ಸ್ನೇಹಿತರಿಗೆ ಆ ರಿಸ್ಕ್ ಗೊತ್ತಿದೆ. ದಿಸ್ ಇಸ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್. ಬಟ್ ಇದರಲ್ಲಿ ಅಂಗಗಳನ್ನ ಒಳಗಾಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ರಿಸ್ಕ್ ಇದೆ. ಇವರನ್ನ ಬಿಟ್ಬಿಡೋಣ ಫಾರ್ ಫ್ಯೂ ಸೆಕೆಂಡ್ಸ್. ಸಾಧಾರಣ ವ್ಯಕ್ತಿಗಳು ಇದೇ ತರ ಏನೇನ್ ರಿಸ್ಕ್ ನ ಲೈಫಲ್ಲಿ ತಗೋತಾರೆ, ತಗೋಬಾರ್ದು ಹೆಲ್ತ್ ವಿಷಯ ಬಂದಾಗ? ಪ್ರತಿಯೊಂದು ದೇಹಕ್ಕೂ ಒಂದು ತನ್ನದೇ ಆದ ಒಂದು ಸೀಮೆ ಮತ್ತು ಒಂದು ಮಿತಿ ಅನ್ನೋಂತಿದೆ. ಅದನ್ನ ಮೀರಿ ನನಗೆ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದಕ್ಕೋಸ್ಕರ ದೇಹನ ವೃತ ದಂಡಿಸ್ತಾ ಹೋದ್ರೆ ದೇಹಕ್ಕೆ ಅನಾರೋಗ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅಂದ್ರೆ ಡೇ ಟು ಡೇ ಲೈಫಲ್ಲಿ ಯಾವ ವಿಷಯದಲ್ಲಿ ರಿಸ್ಕ್ ತಗೊಳ್ತಾರೆ ಅಂತ ನಿಮ್ಮ ಪ್ರಾಕ್ಟೀಸಲ್ಲಿ ನೀವು ನೋಡಿದ್ದೀರಾ ಅಂತ ನಾನು ಕೇಳೋದು. ಅಂತಂದ್ರೆ ನೀವು ಹೇಳಿರ್ತೀರ ಇದು ರಿಸ್ಕು, ಇದು ಮಾಡಬೇಡಿ ಅಂತ ಬಂದಾಗ, ಆದರೆ ಅದನ್ನು ತಗೊಂಡು ಆ ರಿಸ್ಕ್ ತಗೊಂಡು ಮತ್ತಷ್ಟು ತೊಂದರೆಗಳನ್ನು ಮಾಡ್ಕೊಂಡು ನಿಮ್ಮ ಹತ್ರ ಬಂದಿರುವಂಥ ಉದಾಹರಣೆಗಳು ಭಾಳಷ್ಟಿರ್ಬೋದು. ಆ ಥರ ಎಕ್ಸಾಂಪಲ್ ಮೂಲಕ ಹೇಳೋಕ್ಕಾಗತ್ತಾ? ರಿಸ್ಕ್ ಟೇಕಿಂಗ್ ಬಿಹೇವಿಯರ್ಸ್ ಈ ಅಡಾಲಸೆಂಟ್ ಗ್ರೂಪಲ್ಲಿ ನೋಡ್ತೀವಿ ನಾವು. ಬಿಟ್ವೀನ್ ದ ಏಜಸ್ ಆಫ್ 13 to 22 ಫೀಮೇಲಲ್ಲಿ ಹೆಚ್ಚು ಅನ್ಪ್ರೊಟೆಕ್ಟೆಡ್ ಪ್ರೆಗ್ನೆನ್ಸೀಸ್ ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ರಿಸ್ಕ್ ಫ್ಯಾಕ್ಟರ್ ಇರುವಂತಹ ಒಂದು ವಿಚಾರ ಅದು. ಸ್ಮೋಕಿಂಗ್, ಅಡಿಕ್ಷನ್ ಟು ಸಬ್ಸ್ಟೆನ್ಸಸ್. ಸೊ ಎಲ್ಲ ವಿಚಾರ ಮಾಡಿದಾಗ ಈ ಥರ ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಹೆಚ್ಚು ಹದಿಹರೆಯ ವಯಸ್ಸಿನಲ್ಲಿ ಜಾಸ್ತಿ ಕಂಡು ಬರ್ತದೆ. ಈಗ ಸಾಧಾರಣವಾಗಿ 50 ವರ್ಷದವರು ಅಥವಾ 10 ವರ್ಷದ ಕೆಳಗಡೆ ಇರೋರು ಯಾರು ರಿಸ್ಕ್ ಟೇಕಿಂಗ್ ಅಷ್ಟಿರೋದಿಲ್ಲ. ನಮ್ಮ ದೇಹದ ಒಳಗೆ ಇರುವಂತಹ ಮ್ಯಾಜಿಕಲ್ ಪವರ್ಸ್ ಅದು ಏನೇನಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಬನ್ನಿ ಮತ್ತಷ್ಟು ತಿಳಿದುಕೊಳ್ಳೋಣ ಈ ಸೂಪರ್ ಹ್ಯೂಮನ್ಗಳ ಬಗ್ಗೆ. ದೇಹಕ್ಕೆ ನೋವಾಗಿರ್ಬೋದು ಅಥವಾ ಮಾಡ್ತಾ ಮಾಡ್ತಾ ಫೇಲ್ಯೂರ್ಸ್ ಏನಾದರೂ ಆಗಿದ್ದಿದ್ರೆ ಮಾನಸಿಕವಾಗಿಯೂ ನೋವಾಗಿರ್ಬೋದು. ನೋವನ್ನು ಹೇಗೆ ಸಹಿಸ್ಕೊತೀರಾ, ಹೇಗೆ ದಾಟಿ ಬರ್ತೀರಾ? ಅದು ಕಾಯಂ ಅಲ್ಲ ಅಂತ ಗೊತ್ತು ನಮಗೆ. ಹೊಟ್ಟೆ ತುಂಬಿದವನಿಗೆ ಇನ್ನೊಂದ್ಸರಿ ಹಸುವಾಗುತ್ತೆ ಅಂತ ಗೊತ್ತು. ಅದೇ ರೀತಿ ಪೇಯ್ನ್ ಆದದ್ದು ಅದು ಕಾಯಂ ಅಲ್ಲ, ಶಾಶ್ವತ ಅಲ್ವೇ ಅಲ್ಲ. ನೀವು ಕೂಡ ಶಾಶ್ವತ ಅಲ್ಲ. ಹಂಗಾಗಿ ಕಾಯಂ ಅಲ್ಲ ಅಂತ ಗೊತ್ತು. ಎಂದಿದ್ರು ಒಂದ್ ದಿವಸ ಹೋಗೋದಂತ ಗೊತ್ತು. ಅದು ಕಾನ್ಫಿಡೆಂಟ್ ಇರುತ್ತೆ. ಇಷ್ಟೇ ಡಿಫ್ರೆಂಟ್. ನೋವಿಗೆ ಇಷ್ಟೇ ಡಿಫ್ರೆಂಟ್. ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಕೈ ಸ್ಲಿಪ್ ಆಗಿ ಅದೇ ಕಾಯಿ ಬಂದು ಮುಕ್ಕು ಕೊಡಿತ್ತು. ಮುಕ್ಕು ಕೊಡಿದಾಗ ಕೆಳಗಡೆ ತೂಟಿ ಮೇಲ್ಗಡೆ ತೂಟಿನೂ ನೋವನ್ನ ಸಹಿಸ್ಕೊಳ್ಳೋದಾಗ ಆಟೋಮೆಟಿಕ್ ಕಣ್ಣು 2 ಕಣ್ಣಲ್ಲೂ ನೀರು ಬಂದ್ಬಿಡ್ತು ಅಂತಂದ್ರೆ 5 ನಿಮಿಷ ನಾನು ಎದ್ದೊಳಕ್ಕಾಗಿಲ್ಲ, ಆ ಕಡೆ ತಿರ್ಗಕ್ಕಾಗಿಲ್ಲ, ಏನಿಲ್ಲ. ನಾನು ಅವಾಗ ಅನ್ಕೊಂಡೆ ಈ ರೀತಿ ಬೇರೆ ಯಾರಾದ್ರು ಮಾಡಿದ್ರೆ ಅವ್ರಿಗೆ ಹೇಳ್ಬೇಕು ಈ ರೀತಿ ಮಾಡಬೇಡಿ ಅಂತ ಅಂದ್ಬಿಟ್ಟು. ಆದ್ರೂ ಅದನ್ನ ನಾನು ನೋವನ್ನ ಸಹಿಸ್ಕೊಂಡು ಆದ್ರೂ ಇದನ್ನ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಅದನ್ನ ನಾನು ಪ್ರಾಕ್ಟೀಸ್ ಮಾಡಿದೆ. ಇವರೆಲ್ಲ ಇಷ್ಟು ನೋವಾಗುತ್ತೆ ಅಂತ ಹೇಳಿದ್ರಲ್ಲ, ಸ್ವಲ್ಪ ನಮಗೆ ಅರ್ಥ ಮಾಡ್ಕೋಬೇಕು ನಾವು ದೇಹ ಮತ್ತು ನೋವಿಗೆ ಇರುವಂತಹ ಕನೆಕ್ಷನ್ ಏನು ಅಂತ.
ಈಗ ಡಿಫ್ರೆಂಟ್ ಥ್ರೆಶೋಲ್ಡ್ ಇರುತ್ತೆ ಪೇಯ್ನಿಗೆ. ಈಗ ಎಲ್ಲರಿಗೂ ಸೇಮ್ ಇಂಪ್ಯಾಕ್ಟ್ ಆದಾಗ ಒಂದೇ ಥರ ನೋವು ಆಗೋದಿಲ್ಲ. ಈಗ ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಟ್ಟರು. ಈಗ ಇಲ್ಲಿ ಕೂತಿರೋರೆಲ್ಲ ಏನಂದರೆ ಆ ಭಯ ಮತ್ತು ನೋವು ಎರಡನ್ನೂ ದಾಟ್ಕೊಂಡು ಬಂದಿರೋರು, ಅದಕ್ಕೆ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಸಾಕಷ್ಟು ಒಬ್ಬೊಬ್ರಿಗೂ ಒಂದೊಂದು ರೀಸನ್ ಇದೆ, ಎಲ್ಲರೂ ಒಂದೊಂದು ರೀಸನ್ ಹೇಳಿದ್ದಾರೆ. ಸೊ ಆ ರೀಸನ್ ಏನಂದರೆ ಆ ಸೈಕಲಾಜಿಕಲಿ ಅವರು ಫಿಕ್ಸ್ ಆಗಿದ್ದಾರೆ, ನಾನೇನೋ ಒಂದು ಸಾಧನೆ ಮಾಡಬೇಕು, ಇಲ್ಲ ನಾನೇನೋ ಒಂದು ಮಾಡಬೇಕು. ಸೊ ಇದು ಅವರ ಆ ಪೇಯ್ನ್ ಥ್ರೆಶೋಲ್ಡ್ನ ಕಮ್ಮಿ ಮಾಡಿದೆ. ಓಕೆ, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಕೊನೆಯ ಪ್ರಯೋಗ ಬಂದಿದೆ, ಅದನ್ನು ಮಾಡೋದಕ್ಕೆ ಒಬ್ಬರು ಬಂದಿದ್ದಾರೆ. ನಾವು ಅವರನ್ನು, ಇಡೀ ತಂಡವನ್ನು ನಾವೀಗ ವೇದಿಕೆಗೆ ವೆಲ್ಕಮ್ ಮಾಡೋಣ. ಬನ್ನಿ. ಈ ಒಂದು ಸಣ್ಣ ರಿಂಗಲ್ಲಿ ನಾವೇ ನೋಡಿದ್ವಿ ಕಣ್ಣಾರೆ, 5 ಜನ ಒಳಗೆ ಹೋದರು. ತುಂಬ ನಿಜವಾಗ್ಲೂ ಇದು ಸಾಧ್ಯನಾ ಅಂತ ಅನಿಸುತ್ತೆ. ಇಟ್ಸ್ ಸೋ ಚಿಕ್ಕದಿದು. ಇದು ಹೇಗೆ ಇದು ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೇಹನ ಅವರು ಅದಕ್ಕೆ ಫ್ಲೆಕ್ಸಿಬಲ್ ಆಗಿ ಮಾಡಿದ್ದಾರೆ. ಸೊ ಅದು ದೇಹಕ್ಕೆ ಯಾವುದೇ ಥರದ ತೊಂದರೆ ಕೊಡೋದಿಲ್ಲ. ಮನುಷ್ಯನಿಗೆ ಯಾಕೆ ಇಷ್ಟೊಂದು ಈ ಅಡ್ವೆಂಚರ್ಸ್ ಅಂತ ನಾವು ಹೇಳ್ತೀವಿ, ಅದು ಯಾಕೆ ಅಷ್ಟು ಮುಖ್ಯ? ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಹೇಳಿದಾಗೆ ಈ ಅಡ್ರಿನಾಲಿನ್ ಅದೇ ಜಾಸ್ತಿ ಕೆಲಸ ಮಾಡೋದು. ಅಡ್ರಿನಾಲಿನ್ ರಶ್ ಆದಾಗ ಸೊ ಎಂಥ ಕಷ್ಟಕರವಾದ ಕೆಲಸನೂ ಕೂಡ ಅದು ಮಾಡಿಸುತ್ತೆ. ಆ ಮೂಮೆಂಟ್ ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಏನಾಗುತ್ತೆ ಏನೂ ಗೊತ್ತಿಲ್ಲ. ಒಂದು ಪ್ರೋತ್ಸಾಹ, ಚಪ್ಪಾಳೆ ಇರ್ಬೋದು, ಅಥವಾ ಏನೋ ಒಂದು ಆಸೆ ಇರ್ಬೋದು, ಅಥವಾ ನಾವೇನೋ ಸಾಧನೆ ಮಾಡ್ತಾಯಿದ್ದೀವಿ, ಜನ ನಮ್ಮನ್ನು ಮೆಚ್ತಾ ಇದ್ದಾರೆ, ಅಥವಾ ನಾವು ನೋಟಿಸ್ ಆಗ್ತಾ ಇದ್ದೀವಿ ಅನ್ನೋ ಭಾವನೆ ಇರ್ಬೋದು. ಸೊ ಅವ್ರ ಕೈಲಿ ಆ ಕೆಲಸ ಮಾಡಿಸುತ್ತೆ. ಓಕೆ, ನಿಮಗೆ ಬರುತ್ತೆ ಈ ಪ್ರಶ್ನೆ, ಡೇ ಟು ಡೇ ಲೈಫಲ್ಲಿ ನೀವು ಯಾವ ಥರ ರಿಸ್ಕ್ ತಗೋತೀರಾ ಅಂತ? ವಿ ಡೀಲ್ ವಿತ್ ಮೋರ್ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್. ಸದಾ ನಮಗೆ ಕೇಳಿ ಒಂದು ರೀತಿ ಈ ಸೈಕಲಾಜಿಕಲ್ ಎಮೋಷನಲ್ ಎಕ್ಸಾಷನ್ ಆಗಿಬಿಡುತ್ತೆ ನಮಗೆ. ದೊಡ್ಡ ರಿಸ್ಕ್. ಸೊ ಅದೊಂದು ದೊಡ್ಡ ರಿಸ್ಕ್ ಫ್ಯಾಕ್ಟರ್ ನಮಗೆ. ಬೇಡ ಅಂದ್ರೂ ಹೌ ಮಚ್ ಟು ಡಿಟ್ಯಾಚ್, ಹೌ ಮಚ್ ಟು ಟೇಕ್. ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ನಾವು ವಿ ಆರ್ ಎಮೋಷ್ನಲ್. ಸೊ ಅವ್ರಿಗಾಗೋ ಪರಿಣಾಮಗಳು ನಮಗೂ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಡೈಲಿ ರಿಸ್ಕಲ್ಲೇ ಇರ್ತೀವಿ, ದೊಡ್ಡ ರಿಸ್ಕಲ್ಲೇ ಇರ್ತೀವಿ. ಅಲ್ಲಿ ಪೇಷಂಟ್ಸ್ ಏನಾಗಿದೆ, ಈಗ ನಾನು ಹೋಗಿ ರೌಂಡ್ಸ್ ಮಾಡಬೇಕು. ಸೊ ನಾವು ಒಂದು ದಿವಸ ನೋಡಲಿಲ್ಲ ಅಂತಂದರೆ ಅಲ್ಲಿ ಇನ್ನೇನಾಗುತ್ತೋ, ಸೊ ಆ ಟೆನ್ಷನ್ ಇದ್ದೇ ಇರುತ್ತೆ. ಆ್ಯಸ್ ಅ ಸರ್ಜನ್ ನನಗೆ ದ ಬಿಗ್ಗೆಸ್ಟ್ ರಿಸ್ಕ್ ಇಸ್ ದ ಫಿಯರ್ ಆಫ್ ಅನ್ನೋನ್. ಏನು ಅಂದರೆ ನಮಗೆ ಮೆಡಿಕಲ್ ಸೈನ್ಸ್ ಇದು ಪರ್ಫೆಕ್ಟ್ ಸೈನ್ಸ್ ಅಲ್ಲ. ಈಗ ನಮಗೆ ದೇಹದಲ್ಲಿ ಏನೇನು ಆಗ್ತಿದೆ ಅಂತ ಈಗಲೂ ಯಾರಿಗೂ ಏನು ಪೂರ್ತಿ ಕಂಡಿಡ್ದಿಲ್ಲ. ಈ ಅಂದ್ಕೊಂಡಂಗೆ ಆಗದಲೇ ಪೇಷಂಟ್ಗೆ ತೊಂದರೆ ಆಗದಲೇ ಇರಬಾರ್ದು. ಅದೇ ನಮ್ಮ ಪ್ರತಿದಿನ ನಾವು ಒಂದು ಆಪರೇಷನ್ ನೈಫ್ ಹಿಡಿದಾಗ ಇದೇ ನಮ್ಮ ಬಿಗ್ಗೆಸ್ಟ್ ಫಿಯರ್ ಆ್ಯಂಡ್ ಇದೇ ನಮ್ಮ ಬಿಗ್ಗೆಸ್ಟ್ ರಿಸ್ಕ್. ಪೇಷಂಟ್ ರಿಸ್ಕ್ ತಗೋತಿರ್ತಾನೆ, ಆದರೆ ನಮಗೆ ಭಯ ಇರುತ್ತೆ. ಅದು ಅಂತ ಒಬ್ಬ ಪೇಷಂಟ್ 4 ವರ್ಷದಿಂದ ಮಾತಾಡಿಲ್ಲ, ನಡೆದಾಡಿಲ್ಲ, ಯಾವುದೇ ರೀತಿಯಾಗಿ ಮೂಮೆಂಟ್ಸು ಮಾಡಿರಲಿಲ್ಲ. ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಒಂದು ಹಂತಕ್ಕೆ ಬಂದಾಗ ಅವನ ಹತ್ರ ಹೋಗಿ ಮಾತಾಡಿಸಿದಾಗ ಏಕಾಏಕಿ ನನಗೆ ಫಟ್ ಅಂತ ಹೊಡೆದ. ಆವಾಗ ನನ್ನ ಪೇಷಂಟು ಇಂಪ್ರೂವ್ ಆದ ಅನ್ನೋ ಒಂದು ಖುಷಿ ಮತ್ತು ನನಗೂ ಏಟು ಬಿತ್ತು ಅನ್ನೋಂಥ ನೋವು, ಅವೆರಡು ಮಧ್ಯದ ಒಂದು ದ್ವಂದ್ವದಲ್ಲಿದ್ದೆ. ಆದರೆ ಅದರಲ್ಲಿ ನನಗೆ ಆ ಇಂಪ್ರೂವ್ಮೆಂಟ್ ಆದ ಅನ್ನೋ ಒಂದು ಆ ಖುಷಿನೇ ಹೆಚ್ಚಾಗಿದೆ. ನಿಮ್ಮ ಹತ್ರ ಮತ್ತೆ ಬರ್ತಾ ಇದ್ದೀನಿ ಮತ್ತೊಂದು ಪ್ರಶ್ನೆ. ಮನುಷ್ಯನಿಗೆ ಭಯ ಇರೋದು ಎಷ್ಟು ಒಳ್ಳೇದು? ಭಯ ಇಲ್ಲದೆ ಇರೋದು ಅದೆಂಥ ಸ್ಥಿತಿ, ಅದು ಒಳ್ಳೇದಾ? ಭಯ ಅನ್ನೋದು ಒಂದು ಸರ್ವೇ ಸಾಮಾನ್ಯವಾದಂಥ ಮನೋಭಾವ. ಪ್ರತಿಯೊಬ್ಬನಿಗೂ ಭಯ ಅನ್ನೋವಂಥದ್ದು ಇರುತ್ತೆ. ಸೊ ಒಂದು ಹಂತದವರೆಗೆ ಆರೋಗ್ಯಕರವಾದದ್ದು. ಉದಾಹರಣೆಗೆ ಈ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಿದೆ ಅನ್ನುವಂಥದ್ದು ಒಂದು ಭಯ ಇದ್ದರೆ ಮಾತ್ರ ಅವರು ಓದ್ತಾರೆ. ಭಯ ಇಲ್ಲದೆ ಇದ್ದಾಗ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ, ಓದೋದಿಲ್ಲ. ಅದೇ ಭಯ ವಿಪರೀತಕ್ಕೆ ಹೋದರೆ ಅವಾಗ ಏನು ಮಾಡ್ತಾರೆ ಮಕ್ಕಳು,
ಪರೀಕ್ಷೆ ಬಗ್ಗೆ ಅತಿಯಾಗಿ ಭಯ ಪಡ್ಕೊಂಡ ತಕ್ಷಣ ಏನು ಮಾಡ್ತಾರೆ, ಪರೀಕ್ಷೆ ಬರೆಯೋದನ್ನೇ ಬಿಡ್ತಾರೆ. ಸೊ ಅದನ್ನೇ ಭಯ ಅನ್ನೋದು ಈಗ ನಾವು ನಾರ್ಮಲ್ ಮತ್ತು ಅಬ್ನಾರ್ಮಲ್ ಅಂತ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಯಾವಾಗ ನಮಗೆ ಈ ಒಂದು ಆ್ಯಕ್ಟಿಂದ ನಮಗೆ ಅಂಥ ತೊಂದರೆ ಇಲ್ಲ, ಭಯ ಇಲ್ಲ ಅಂತ ಅಂದಾಗ ಸ್ಲೋ ಆಗಿ ಮೈಂಡ್ ಅದನ್ನು ಆ ಕೆಲಸ ಮಾಡಿಕೊಳ್ಳೋದಕ್ಕೆ ಸಡ್ಲ ಬಿಡುತ್ತೆ. ಆದರೆ ಇವರಲ್ಲಿ ಭಯವೇ ಇಲ್ಲದ ಒಂದು ಸ್ಥಿತಿ ಕೂಡ ಇದೆ. ಅದು ಎಷ್ಟು ಒಳ್ಳೇದು ಅಂತ ಇಲ್ಲ, ಇದನ್ನ ನಾವು ಅಕ್ಲಮಟೈಸೇಷನ್ ಅಂತ ಹೇಳ್ತೀವಿ. ಬಾಡಿ ಏನಂದ್ರೆ ಇಟ್ ವಿಲ್ ಅಕ್ಲಮಟೈಸ್ ಟು ದಿ ಸಿಚುವೇಶನ್ ವಾಟ್ ದೇ ಆರ್ ಡೂಯಿಂಗ್. ಈಗ ಅವರು ಇದನ್ನ ಫಸ್ಟ್ ಸಲ ಮಾಡಿದಾಗ ಅವ್ರಿಗೆ ಭಯ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ಭಯ ಇದ್ದೇ ಇರುತ್ತೆ. ಬಟ್ ಪ್ರತಿ ಸಲ ಅದನ್ನ ಮಾಡಿ ಮಾಡಿ ಅದನ್ನ ಕರಗತ ಮಾಡ್ಕೋತಾರೆ. ಅಂದ್ರೆ ಅದರಲ್ಲಿ ಅವರೇ ಮಾಸ್ಟರ್ಸ್ ಆಗ್ತಾರೆ. ಹೌದು, ರಿಸ್ಕಿನೇ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ರಿಸ್ಕ್ ಅವರು ತಗೊಂಡಿರ್ತಾರೆ. ಬಟ್ ಈಗ ಆ ರಿಸ್ಕ್ ನ ಮೀರಿ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ. ಬಟ್ ಈಗಲೂ ಅಷ್ಟೇ ಅವ್ರು ಈ ಆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಏನಾರ ವ್ಯತ್ಯಾಸ ಆಯ್ತು ಅಂತಂದ್ರೆ ಅವರ ದೇಹಕ್ಕೆ ಗ್ಯಾರಂಟಿ ತೊಂದರೆ ಆಗುತ್ತೆ. ಎಸ್, ಮುಂದಿನ ಕ್ವಶನ್ ಏನಪ್ಪಾ ಅಂತಂದ್ರೆ ಇವ್ರ ವಿಷಯ ಬಿಡೋಣ. ನಾವು ಸಾಧಾರಣ ಮನುಷ್ಯರ ವಿಚಾರವನ್ನ ನಾವು ತಕೊಂಡಾಗ ಈ ಭಯ ಅನ್ನೋದು ಅದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಒಳ್ಳೇದದು ಅಥವಾ ಅದು ಎಷ್ಟು ಕೆಟ್ಟದ್ದು? ಭಯ ಅನ್ನೋದು ಇಟ್ಸ್ ಅ ಬೇಸಿಕ್ ಎಮೋಷನ್. ಭಯ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಈ ಭಯ ನಾರ್ಮಲ್ಸಿಗಿಂತ ಹೆಚ್ಚಾದಾಗ ಒಂದು ರೀತಿ ಪೆಥಲಾಜಿಕಲ್ ಆಂಗ್ಸೈಟಿ ಅಂತ ಹೇಳ್ಬೋದು. ಸೊ ಇವ್ರಿಗೆ ಏನಾಗಿರುತ್ತೆ ಅಂದರೆ ಅದೇ ರೀತಿ ಸ್ಕಿಲ್ಸ್ ರೂಢಿಯಾಗಿ ಒಂದು ರೀತಿ ಕಂಡೀಷನಿಂಗ್ ಆಗಿರುತ್ತೆ. ಈ ಭಯನೇ ಇಲ್ಲ ಅಂದರೆ ಇದು ಮಕ್ಕಳಿಗೆ ಹಾವು ಕೊಟ್ಟಂಗೆ ಆಗುತ್ತೆ ಅಷ್ಟೇ. ಅರಿವಿಲ್ಲ ಅಂದಾಗ ಭಯ ಇರಲ್ಲ, ಅರಿವು ಆದಾಗ ಭಯ ಹೆಚ್ಚಾಗೋ ಸಾಧ್ಯ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೂಪರ್ ಹ್ಯೂಮನ್ ಬಗ್ಗೆ ಮಾತಾಡಿದ್ವಿ. ಈ ಸೂಪರ್ ಹ್ಯೂಮನ್ಸ್ ಇರಬೇಕು, ಮನುಷ್ಯನಿಗೆ ಅಡ್ವೆಂಚರ್ ಅನ್ನೋದು ತುಂಬ ಮುಖ್ಯ. ಇಷ್ಟೆಲ್ಲ ಸಾಧನೆಗಳಿಗೆ ಕಾರಣ ಅಂತಂದರೆ ಈ ಸೂಪರ್ ಹ್ಯೂಮನ್ಗಳು ಮಾಡ್ತಾ ಇರುವಂತಹ ಅನೇಕ ಸಾಧನೆಗಳೇ ಅಂತ ನಾವು ಒಪ್ಕೋಬೇಕಾಗತ್ತೆ. ಆದರೆ ಸ್ವಲ್ಪ ಇದರಲ್ಲಿ ಅಪಾಯ ಇದ್ದೇ ಇರುತ್ತೆ. ಆ ಅಪಾಯದ ಮುನ್ಸೂಚನೆಯನ್ನು ಅರಿತು, ಅಪಾಯದ ಇತಿಮಿತಿಗಳನ್ನು ಅರಿತು ನಾವು ಅದರತ್ತ ನಮ್ಮ ಸಾಧನೆಯನ್ನು ಮುಖ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಒಂದು ಆಕ್ಟಿವಿಟಿಯ ಮೂಲಕ. ಬನ್ನಿ ನೋಡೋಣ. ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.